ಜ್ಞಾನ ಸಂಹಿತ. ಮಾಸಪತ್ರಿಕೆ ಜನವರಿ 2020. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂ. ಪೀಡಡ 18ನೇ ಅಡ್ಡರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಟಭಾಗ SR ಲೇಔಟ್, ಬೆಟ್ಟಗಳೂರು 5,60,102. 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್. ದೂರವಾಣಿ 0 2,25,87,623 2,25,87,625. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಸಂಪಾದಕೀಯ. ಪ್ರಿಯ ಓದುಗರೇ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ಹಾಗೂ ನೂತನ ದಶಕವು ನಿಮಗೆಲ್ಲರಿಗೂ ಸದಾ ಸಂತೋಷ, ನೆಮ್ಮದಿ ಹಾಗೂ ಯಶಸ್ಸನ್ನು ತರಲೆಂದು ನಾವು ಹಾರೈಸುತ್ತೇವೆ. ದೃಷ್ಟಿ ವಿಶೇಷ ಚೇತನರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 4 ಫೆಬ್ರವರಿ 2020 ಆಕ್ಸೆಸಬಿಲಿಟಿ ಟೆಸ್ಟಿಂಗ್ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತಿದೆ. 6 ವಾರಗಳ ಈ ತರಬೇತಿಗೆ ಇಂಗ್ಲಿಷ್ ಭಾಷೆಯನ್ನು ಬಲ್ಲ MS ಆಫೀಸ್ ಹಾಗೂ ಇಂಟರ್ನೆಟ್ ಜ್ಞಾನವುಳ್ಳ ಪದವಿ ಪಡೆದಿರುವ ದೃಷ್ಟಿ ವಿಶೇಷ ಚೇತನರು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಮಿಂಚಂಚೆ ವಿಳಾಸ moy@mitrajyothi.org ಮೂಲಕ ಅಥವಾ ದೂರವಾಣಿ ಸಂಖ್ಯೆ 984,42,35,326 ಮೂಲಕ ಸಂಸ್ಥೆಯನ್ನು ಸಂಪರ್ಕಿಸಿ. ಲೂಯಿ ಬ್ರೈಲ್ 19ನೇ ಶತಮಾನದಲ್ಲಿ ಬ್ರೈಲ್ ಲಿಪಿಯನ್ನು ಆವಿಷ್ಕರಿಸಿ ದೃಷ್ಟಿ ವಿಶೇಷ ಚೇತನರ ಬಾಳಿನಲ್ಲಿ ಬೆಳಕನ್ನು ಬೆಳಗಿಸಿದರು. ಜಗತ್ತಿನಲ್ಲಿ ಇಂದು ಸಹಸ್ರಾರು ದೃಷ್ಟಿ ವಿಶೇಷ ಚೇತನರು ಬ್ರೈಲ್ ಲಿಪಿಯ ನೆರವನ್ನು ಪಡೆದು ಮಹತ್ತರ ಸಾಧನೆಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಲೂಯಿ ಬ್ರೈಲ್ ಅವರ ಜನ್ಮದಿನವಾದ 4 ಜನವರಿರಂದು ಇಡೀ ಮಾನವಕುಲ ಫ್ರಾನ್ಸ್ ದೇಶದ ಅಂಧ ಶಿಕ್ಷಕ, ಬ್ರೈಲ್ ಲಿಪಿ ಜನಕ ಲೂಯಿ ಬ್ರೈಲ್ ಅವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ವಿಶ್ವ ಬ್ರೈಲ್ ದಿನವನ್ನು ಆಚರಿಸುತ್ತದೆ. ಈ ಸುಸಂದರ್ಭದಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯು ಎಲ್ಲರಿಗೂ ಬ್ರೈಲ್ ದಿನಾಚರಣೆಯ ಶುಭಾಶಯಗಳನ್ನು ಹಾರೈಸುತ್ತದೆ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಗುರು ಸಂಗಮೇಶ. ಸಹಕಾರ ಲಕ್ಷ್ಮೀನಾರಾಯಣ ರೆಡ್ಡಿ. ಪರಿವಿಡಿ. ಲೇಖನಗಳು. ಸಂಪಾದಕೀಯ. 1 ಚಿಂತನ ಹಮ್ಮು ಬಿಟ್ಟು ಬದುಕನ್ನು ಆಸ್ವಾದಿಸೋಣ. 2 ನುಡಿಮುತ್ತುಗಳು. 3 ಸ್ಮರಣೆ ವಿನೂತನ ಚಿಂತನೆಯ ವಿಜ್ಞಾನಿ, ದೇವ ಕಣದ ಪಿತಾಮಹ ಸತ್ಯೇಂದ್ರನಾಥ ಬೋಸ್. 4 ವ್ಯಕ್ತಿತ್ವ ವಿಕಸನ ಅವಕಾಶಗಳು ಬಾಗಿಲು ಬಡಿದಾಗ. 5 ತಂತ್ರಜ್ಞಾನ ಇನ್ನಷ್ಟು ಇಂಗ್ಲಿಷ್ ಕಲಿಕೆಗೆ ಎಲ್ಸಾ. 6 ಸಾಹಸ ಕಾಲಿಗೆ ಸರಪಳಿ ಬಿಗಿದು 24 ಕಿ. ಮಿ ಈಜಿದ ಸಂಪತ್ತಿ. ಖಾರ್ವಿ. 7 ನಗೆ ಹನಿಗಳು. 8 ಪ್ರವಾಸ ನೀರ ನಡುವೆ ಚೆಲುವೊಡೆದ ಜಲ್ ಮಹಲ್. 9 ಅಚ್ಚರಿ ಶ್ವಾನಗಳಿಗೂ ಇದೆ ಹೀಗೊಂದು ಶಾಲೆ. 10 ಚಿಣ್ಣರ ಪುಟ್. ಬರುವಾಗಲೂ ಬರಿಗೈ, ಹೋಗುವಾಗಲೂ ಬರಿಗೈ ಜೀವನ ಪ್ರೀತಿ. 11 ಅಡುಗೆ ಮನೆ ಪನ್ನೀರ್ ಸ್ಪೆಷಲ್. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಹಮ್ಮು ಬಿಟ್ಟು ಬದುಕನ್ನು ಆಸ್ವಾದಿಸೋಣ. ವರ್ತಕರ ಗುಂಪೊಂದು ಪ್ರಯಾಣ ಮಾಡುತ್ತಿತ್ತು. ಮರಳುಗಾಡಿನ ಹಡಗೆಂದೇ ಖ್ಯಾತವಾದ ಒಂಟೆಗಳ ಮೇಲೆ ಸಾಮಾನು ಸರಂಜಾಮು ಹೊರಿಸಿ ದೂರದ ರಾಜ್ಯಕ್ಕೆ ಹೊರಟಿತ್ತು. ಸಂಜೆಗತ್ತಲು ಕವಿಯುತ್ತಿರುವಂತೆ ವಿಶ್ರಾಂತಿಗೆಂದು ತಕ್ಕ ಸ್ಥಳ ಹುಡುಕಿ, ಊಟದ ತಯಾರಿ ನಡೆಸಿ, ಒಂಟೆಗಳ ಮೇಲಿದ್ದ ಹೊರೆ ಇಳಿಸಲಾಯಿತು. ಒಂಟೆಗಳನ್ನು ಕಟ್ಟಿ ಹಾಕಲು ತಂದ ಹಗ್ಗಗಳ ಕಟ್ಟು ಬಿಚ್ಚಿದರೆ ಅಲ್ಲಿ ಇದ್ದವು 5 ಹಗ್ಗಗಳು ಮಾತ್ರ. ಒಂಟೆಗಳು 6 ಇದ್ದವು. ವರ್ತಕರಿಗೆ ಗಾಬರಿ ಆಯಿತು. ಬಂಧನವಿಲ್ಲದ ಒಂಟೆ ಕಾಡಿನಲ್ಲಿ ಕಳೆದು ಹೋದರೆ, ಹಿಂಸ್ರ ಮೃಗಗಳಿಗೆ ಆಹಾರವಾದರೆ, ಅದರ ಮೇಲಿದ್ದ ಹೊರೆಯ ಗತಿ ಏನು? ಹೀಗೆಲ್ಲ ಯೋಚಿಸಿ, ಚಿಂತಿಸಿ ಕಂಗಾಲಾಗುತ್ತಿರುವಂತೆ ಅಲ್ಲಿಗೊಬ್ಬ ಸಂತರು ಬಂದರು. ಇವರ ಚಿಂತೆಗೆ ಕಾರಣ ಕೇಳಿ, ಹೆದರದಿರಿ, ನನ್ನಲ್ಲಿ ಇದಕ್ಕೊಂದು ಉಪಾಯವಿದೆ ಎಂದು ಸಮಾಧಾನ ಮಾಡಿದರು.
6 ಒಂಟೆಗಳನ್ನು 6 ಮರಗಳ ಎದುರಿಗೆ ನಿಲ್ಲಿಸಿ, ಹಗ್ಗಗಳನ್ನು ತೆಗೆದುಕೊಂಡು, ಹಿಂಗಾಲುಗಳನ್ನು ಮರಕ್ಕೆ ಕಟ್ಟಿದರು. 5 ಒಂಟೆಗಳನ್ನು ಕಟ್ಟಿ 6ನೆಯದರ ಕಾಲಿಗೂ ಹಗ್ಗ ಕಟ್ಟಿದಂತೆ ಅಭಿನಯಿಸಿದರು. ನಿರಾಳವಾಗಿರಿ, ಒಂಟೆಯ ಕಾಲು ಕಟ್ಟಿ ಹಾಕದಿದ್ದರೂ ಅದು ನಿಂತಲ್ಲಿಂದ ಅಲುಗಾಡುವುದಿಲ್ಲ ಎಂದು ಹೇಳಿದರು. ವರ್ತಕರಲ್ಲಿ ಬಹುತೇಕ ಮಂದಿ ಸಂತರ ಮಾತುಗಳನ್ನು ನಂಬಲಿಲ್ಲ. ಬಹುಶಃ ನಾವು ನಿರಾಳವಾಗಿರಲಿ ಎಂದೆರಡು ಸಾಂತ್ವನದ ಮಾತು ಹೇಳಿದ್ದಾರೆ ಎಂದೇ ಯೋಚಿಸುತ್ತಿದ್ದರು. ಅಂತೂ ಇಂತೂ ರಾತ್ರಿ ಕಳೆದು ಬೆಳಗಾಯಿತು. ಬೆಳಗ್ಗೆದ್ದು ಅವರು ಓಡಿದ್ದು ಒಂಟೆಗಳಿದ್ದಲ್ಲಿಗೆ. ನೋಡಿದರೆ 6 ಒಂಟೆಗಳು ವಿಶ್ರಾಂತಿ ಪಡೆಯುತ್ತಿವೆ. ಇವರನ್ನು ನೋಡಿದ ಕೂಡಲೇ ಅವು ಎದ್ದು ನಿಂತವು. ಅವರ ಹಿಂದೆಯೇ ಬಂದ ಸಂತರು ಈಗ ಅವುಗಳ ಕಾಲಿಗೆ ಕಟ್ಟಿದ ಹಗ್ಗ ಬಿಚ್ಚಬಹುದು ಎಂದರು. ಸರಿ, 5 ಒಂಟೆಗಳ ಹಗ್ಗ ಬಿಚ್ಚಿದರು. ಒಂಟೆಗಳು ನಡೆದಾಡತೊಡಗಿದವು. 6ನೆಯದ್ದು ಮಾತ್ರ ನಿಂತಲ್ಲಿಯೇ ನಿಂತಿತ್ತು. ಅರೆರೆ, ಇದನ್ನು ಕಟ್ಟಿ ಹಾಕಿಲ್ಲ. ಆದರೂ ಇದ್ಯಾಕೆ ಹೀಗೆ ನಿಂತಿದೆ ಎಂದು ವರ್ತಕರು ಅದರ ಬೆನ್ನು ಚಪ್ಪರಿಸಿ ಹೇ ಹೇ ಎಂದರು. ಆದರೂ ಅದು ಅಲುಗಾಡದು. ಸಂತರು ನಗುತ್ತಾ, ಮೊದಲು ಇದರ ಕಾಲಿಗೆ ಕಟ್ಟಿದ ಹಗ್ಗ ಬಿಚ್ಚಿ ಎಂದರು. ಸ್ವಾಮಿ, ತಮಾಷೆ ಮಾಡುತ್ತೀರಾ? ಎಲ್ಲಿದೆ ಹಗ್ಗ? ಅಸಲಿಗೆ ಇದನ್ನು ಕಟ್ಟಿ ಹಾಕಲೇ ಇಲ್ಲವಲ್ಲ ಎಂದರು ವರ್ತಕರು. ಹಾಗೆಂದು ನೀವು ತಿಳಿದಿರುವಿರಿ. ಒಂಟೆ ಹಾಗೆ ತಿಳಿದಿಲ್ಲ. ನಾನು ಸ್ವತಃ ಅದನ್ನು ಕಟ್ಟಿ ಹಾಕುವ ಕೆಲಸ ಮಾಡಿದ್ದೇನೆ. ಹಗ್ಗ ಇಲ್ಲದಿರಬಹುದು, ಆದರೆ ಇದಕ್ಕೆ ಅದೃಶ್ಯವಾಗಿ ಕಾಲುಗಳನ್ನು ಬಂಧಿಸುವ ಕ್ರಿಯೆ ನಡೆದು ಮತ್ತದು ವಾಸ್ತವವೇ ಆಗಿದೆ. ಆದುದರಿಂದ ಆ ಬಂಧನದಿಂದ ಬಿಡುಗಡೆಯಾಗದೆ ಅದು ಮುಂದೆ ಹೋಗಲಾರದು ಎಂದು ಹೇಳಿ ಬಗ್ಗಿ ಹಗ್ಗದ ಗಂಟುಗಳನ್ನು ಬಿಡಿಸಿ, ಹಗ್ಗ ಸಿಂಬೆ ಸುತ್ತಿ ವರ್ತಕರ ಕೈಗೆ ನೀಡಿದರು. ಕೂಡಲೇ ಒಂಟೆ ತನ್ನ ಸಂಗಡಿಗರನ್ನು ಹಿಂಬಾಲಿಸಿ ಹೋಯಿತು. ಸಂತರು ನಗುತ್ತಾ, ಇದು ನಾವು ಹೌದು. ಎಷ್ಟು ವಿಷಯಗಳಲ್ಲಿ ನಮ್ಮನ್ನು ಯಾವುದು ಬಂಧಿಸಿರುವುದಿಲ್ಲ. ನಾವೇ ನಮ್ಮ ಅದೃಶ್ಯ ಕಾಮನೆ, ವಿಚಾರಗಳಿಂದ ಬಂಧಿತರಾಗಿ ಇದೇ ಬದುಕೆಂದು ಗಾಢವಾಗಿ ನಂಬಿ ಭವದಲ್ಲಿ ಸೆರೆಯಾಗುತ್ತೇವೆ. ಅಸಲಿಗೆ ಬದುಕಿಗೆ ಅನಿವಾರ್ಯ ಎಂಬುದ್ಯಾವುದೂ ಇಲ್ಲವೇ ಇಲ್ಲ. ನಮ್ಮ ಅಗತ್ಯಗಳು ತೀರಾ ಕಡಿಮೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ನಮ್ಮದೇ ಮೋಹಕ್ಕೆ ಗುಲಾಮರಾಗಿ ವ್ಯರ್ಥರಾಗುತ್ತೇವೆ ಎಂದರು. ಸ್ನೇಹಿತರೆ, ಇದು ಎಷ್ಟು ಸತ್ಯವಲ್ಲವೇ? ಹೊಸ ದಶಕವನ್ನು ಪ್ರಾರಂಭಿಸುತ್ತಿರುವ ಈ ಶುಭ ಸಮಯದಲ್ಲಿ ಅರ್ಥವಿರದ ಮೌಲ್ಯಗಳಿಗೆ ಬೆಲೆ ಕೊಡದೆ, ಅವುಗಳ ಮೋಹಕ್ಕೆ ಗುಲಾಮರಾಗದೆ ಜೀವನವನ್ನು ನಡೆಸೋಣ. ಏನಂತೀರಾ? 2 ನುಡಿಮುತ್ತುಗಳು. 1. ವರ್ತಮಾನ ಕಾಲದಲ್ಲಿ ಆತ್ಮವಿಶ್ವಾಸದೊಂದಿಗೆ ಕಾರ್ಯನಿರತರಾದರೆ ನಮ್ಮ ಜೀವನ ಉನ್ನತಿಯನ್ನು ಪಡೆಯುತ್ತದೆ. ಲಾಂಗ್ಫೆಲೋ. 2. ಕೋಪವೆಂಬುದು ಮನಸ್ಸಿನಲ್ಲಿ ಜನಿಸಿ ತನುವಿನಲ್ಲಿ ಅಡಗಿರುವ ಮೃತ್ಯು. ಮಹಾಭಾರತ. 3. ದನ ಕನಕಗಳಿಗಿಂತಲೂ ಅದನ್ನು ಉತ್ಪಾದಿಸುವ ಶಕ್ತಿಯನ್ನು ಕೊಡುವ ಜ್ಞಾನವೇ ನಿಜವಾದ ಸಂಪತ್ತು. ತರಾಸು. 4. ಎಲ್ಲ ಹವ್ಯಾಸಗಳಿಗಿಂತ ವ್ಯಾಸಂಗದ ಹವ್ಯಾಸ ಶ್ರೇಷ್ಠವಾದುದು. ಅಡಿಷನ್. 5. ಹಸಿದವನಿಗೆ ಊಟ ಕೊಡುವುದು ಉಪಕಾರವಲ್ಲ, ಅದು ಕರ್ತವ್ಯ. ಮಾನವೀಯತೆಯ ಶಾಸನವಿದು. ಕೃಷ್ಣಮೂರ್ತಿ ಪುರಾಣಿಕ. 6. ನಮಗೆ ನಮ್ಮಲ್ಲಿ ನಂಬಿಕೆ ಇದ್ದರೆ ಮಾತ್ರ ಭವಿಷ್ಯದಲ್ಲಿ ನಮಗೆ ನಂಬಿಕೆ ಇರುತ್ತದೆ. ಜಾನ್ ಎಫ್. ಕೆನಡಿ. 3. ಸ್ಮರಣೆ. ವಿನೂತನ ಚಿಂತನೆಯ ವಿಜ್ಞಾನಿ, ದೇವ ಕಣದ ಪಿತಾಮಹ ಸತ್ಯೇಂದ್ರನಾಥ ಬೋಸ್. ಐನ್ಸ್ಟೈನ್ ಅವರೊಂದಿಗೆ ಕೆಲಸ ಮಾಡಿ ಬೋಸ್ ಐನ್ಸ್ಟೈನ್ ಅಂಕಿ ಅಂಶಗಳನ್ನು ವಿಶ್ವಕ್ಕೆ ನೀಡಿದ ಸತ್ಯೇಂದ್ರನಾಥ ಬೋಸ್ ನಮ್ಮ ಹೆಮ್ಮೆಯ ವಿಜ್ಞಾನಿ. 1 ಜನವರಿ ಅವರ ಜನ್ಮದಿನ. ಭಾರತದ ಹೆಮ್ಮೆಯ ಈ ಪ್ರತಿಭೆ ಜನಿಸಿ 125 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಅವರ ಒಂದು ಆಪ್ತ ನೆನಪು. 1947 ನವೆಂಬರ್ ತಿಂಗಳ 1 ಮಧ್ಯಾಹ್ನ. ಸ್ಥಳ ಯೂನಿವರ್ಸಿಟಿ ಸೈನ್ಸ್ ಕಾಲೇಜು, ಕೋಲ್ಕತ್ತಾ. ಕೋಟುಧಾರಿ ವ್ಯಕ್ತಿಯೊಬ್ಬರು ಸ್ಟಾಫ್ ರೂಮಿಗೆ ಅವಸರವಾಗಿ ಹೋಗಿ ಅಲ್ಲಿದ್ದ ಜುಬ್ಬಾಧಾರಿ ವ್ಯಕ್ತಿಯನ್ನು ಉದ್ದೇಶಿಸಿ ಮಧ್ಯಾಹ್ನದ ಮೀಟಿಂಗ್ ನೆನಪಿದೆಯಲ್ಲವೇ ಎಂದರು. ಅದಕ್ಕೆ ಪ್ರತಿಯಾಗಿ ಜುಬ್ಬಾಧಾರಿ ವ್ಯಕ್ತಿ, ಮೀಟಿಂಗ್ ಹಾಗಿರಲಿ. ಇಲ್ಲಿ ನೋಡಿ, ಈತ ಎಷ್ಟು ಚೆನ್ನಾಗಿ ಕೊಳಲು ನುಡಿಸುತ್ತಾನೆ. ರಾಗ ಬಿಹಾಗ್ ನನಗೆ ತುಂಬಾ ಇಷ್ಟ. ನೀವು ಕೇಳುತ್ತೀರೇನು ಎಂದು ಕೋಟುಧಾರಿ ವ್ಯಕ್ತಿಯನ್ನು ಕೇಳಿದರು. ಕೊಳ್ಳಲು ವಾದಕ ಹಾಗೂ ಜುಬ್ಬಾಧಾರಿಯನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಿದ ಕೋಟುಧಾರಿ ತುರ್ತಾಗಿ ಅಲ್ಲಿಂದ ಹೊರನಡೆದು ಮೀಟಿಂಗ್ ನಡೆಯಲಿದ್ದ ಕೋಣೆ ಪ್ರವೇಶಿಸಿ ಅಲ್ಲಿಯ ತಯಾರಿಯನ್ನು ವೀಕ್ಷಿಸತೊಡಗಿದರು.
ಅರ್ಧ ಗಂಟೆಯ ನಂತರ ಮೀಟಿಂಗ್ ಪ್ರಾರಂಭವಾಯಿತು. ಜುಬ್ಬಾಧಾರಿ ಮೀಟಿಂಗ್ಗೆ ಬರಲೇ ಇಲ್ಲ. ಆದರೆ ಸ್ಟಾಫ್ ರೂಮಿನಿಂದ ಹೊಮ್ಮುತ್ತಿದ್ದ ಕೊಳಲಿನ ನಾದ ಮೀಟಿಂಗ್ನ ಉದ್ದಕ್ಕೂ ಸಾಗಿ, ಅದು ಮುಗಿದ ನಂತರವೂ ಮುಂದುವರೆದಿತ್ತು. ಕೊಳಲಿನ ನಾದದಲ್ಲಿ ಮೈಮರೆತು ಸಭೆಗೆ ಹಾಜರಾಗದ ಆ ವ್ಯಕ್ತಿಯೇ ಭಾರತ ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲೊಬ್ಬರಾದ ಸತ್ಯೇಂದ್ರನಾಥ ಬೋಸ್. ಅವರನ್ನು ಮೀಟಿಂಗ್ಗೆ ಕರೆಯಲು ಬಂದ ವ್ಯಕ್ತಿ ಪ್ರಸಿದ್ಧ ವಿಜ್ಞಾನಿ ಮೇಘನಾದ ಸಹ. ಮೇಲಿನ ಘಟನೆ ಕ್ವಾಂಟಮ್ ಫಿಸಿಕ್ಸ್ನ ಕ್ಲಿಷ್ಟ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಐನ್ಸ್ಟೈನ್ರಿಂದ ಮೆಚ್ಚುಗೆ ಗಳಿಸಿ ಮುಂದೆ ಅವರೊಟ್ಟಿಗೆ ಕೆಲಸ ಮಾಡಿ ಬೋಸ್ ಐನ್ಸ್ಟೈನ್ ಅಂಕಿ ಅಂಶಗಳನ್ನು ವಿಶ್ವಕ್ಕೆ ನೀಡಿದ ಸತ್ಯೇಂದ್ರನಾಥ ಬೋಸ್ರ ಜೀವನ ಶೈಲಿಯ ಒಂದು ಮುಖವನ್ನು ತೋರುತ್ತದೆ. ಅಪಾರ ಬುದ್ಧಿವಂತಿಕೆ, ಹಾಸ್ಯಭರಿತ ಮಾತುಗಾರಿಕೆ, ವಿಲಕ್ಷಣ ಉಡುಪು ಮತ್ತು ಬಿಗುಮಾನವಿಲ್ಲದ ಸರಳ ಜೀವನ ಶೈಲಿಯಿಂದಾಗಿ ಜೀವಿತ ಕಾಲದಲ್ಲೇ ದಂತಕಥೆಯಾಗಿದ್ದ ಬೋಸ್ ಜನಿಸಿದ್ದು 1894ರ 1 ಜನವರಿ ರಂದು. ಬೋಸ್ ಐನ್ಸ್ಟೈನ್ ಸಂಖ್ಯಾ ವಿಜ್ಞಾನ. ಬೋಸ್ರ ಮೊದಲ ಸಂಶೋಧನೆ ಪ್ರಕಟಗೊಂಡದ್ದು 1924ರಲ್ಲಿ. ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕ್ವಾಂಟಮ್ ವಿಜ್ಞಾನದಲ್ಲಿ ಅನೇಕ ಕ್ಲಿಷ್ಟ ಸಮಸ್ಯೆಗಳು ಉದ್ಭವಿಸಿದ್ದ ಕಾಲವದು. ಅನಿಲಗಳಲ್ಲಿನ ಅಣುಗಳ ವರ್ತನೆಯ ಬಗ್ಗೆ ಬೋಲ್ಟಮನ್ ಮತ್ತು ಮ್ಯಾಕ್ಸ್ವೆಲ್ ಎಂಬ ಇಬ್ಬರು ವಿಜ್ಞಾನಿಗಳು ಹೊಸ ಸಿದ್ಧಾಂತವೊಂದನ್ನು ಮಂಡಿಸಿದ್ದರು. ಅವರ ಸಿದ್ಧಾಂತವನ್ನು ಕ್ವಾಂಟಮ್ ಕಣಗಳ ವರ್ತನೆಗೆ ಅನ್ವಯಿಸುವಂತಿರಲಿಲ್ಲ. ಏಕೆಂದರೆ ಪ್ರಾಯೋಗಿಕ ಫಲಿತಾಂಶಗಳು ಅವರ ಸಿದ್ಧಾಂತಕ್ಕೆ ತಳ್ಳೆಯಾಗುತ್ತಿರಲಿಲ್ಲ. ಇದೇ ಸಮಸ್ಯೆಯನ್ನು ಬಗೆಹರಿಸಲು ಐನ್ಸ್ಟೈನ್, ಪಾಲಿ, ಡಿಬಿ, ರೆನ್ಫೆಸ್ಟ್ ಮುಂತಾದವರು ಬಹಳ ಕಾಲ ಹೆಣಗಿ ನಿರಾಶರಾಗಿದ್ದರು. ಅದೇ ವೇಳೆಗೆ ಮ್ಯಾಕ್ಸ್ ಪ್ಲಾಂಕ್ ಫೋಟಾನ್ಗಳ ಸಮಸ್ಯೆಯನ್ನು ಬಿಡಿಸಲು ಹೊಸ ಸಂಯೋಜನಾ ಸೂತ್ರವೊಂದನ್ನು ರೂಪಿಸಿದ್ದರು. ಇದನ್ನೆಲ್ಲ ಸುದೀರ್ಘವಾಗಿ ಅಭ್ಯಸಿಸಿದ್ದ ಬೋಸ್ ಸ್ವಂತ ಸಂಶೋಧನೆಯ ಫಲವನ್ನು ಸಂಖ್ಯಾ ಸೂತ್ರದ ಪ್ಲಾಂಕ್ಸ್ ಲಾ ಅಂಡ್ ಹೈಪಾಥೆಸಿಸ್ ಆಫ್ ಲೈಟ್ ಕ್ವಾಂಟಮ್ ಎಂಬ ಹೆಸರಿನ ಪ್ರಬಂಧ ಬರೆದು ಐನ್ಸ್ಟೈನ್ಗೆ ಕಳುಹಿಸಿ ಅಭಿಪ್ರಾಯ ಕೇಳಿದ್ದರು. ಜೊತೆಗೆ ನಿಮ್ಮ ರಿಲೇಟಿವಿಟಿ ಸಿದ್ಧಾಂತದ ಬರಹವನ್ನು ಜರ್ಮನ್ನಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿ ಪ್ರಕಟಿಸಿದ್ದೇನೆ ಎಂದು ಸೇರಿಸಿದ್ದರು. ಒಂದು ಅನಿಲದಲ್ಲಿರುವ ಒಂದೇ ರೀತಿಯ ಕಣಗಳನ್ನು ನಿರ್ದಿಷ್ಟವಾಗಿ ಎಣಿಸಲು, ಬೇರ್ಪಡಿಸಲು ಬೋಸ್ ಬಳಸಿದ ಕ್ರಮ ವಿನೂತನವಾಗಿತ್ತು. ಬೋಸ್ರ ಸೂತ್ರ ಸರಿಯಾಗಿತ್ತು. ನಿಮ್ಮ ಗ್ರಹಿಕೆ ತುಂಬಾ ಮುಖ್ಯವಾದುದು ಮತ್ತು ನನಗೆ ಬಹಳ ಇಷ್ಟವಾಯಿತು ಎಂದ ಐನ್ಸ್ಟೈನ್, ಲೇಖನವನ್ನು ಜರ್ಮನ್ಗೆ ಭಾಷಾಂತರಿಸಿ ಅಲ್ಲಿನ ವೈಜ್ಞಾನಿಕ ಬರಹಗಳ ಪತ್ರಿಕೆ ಜೈಸ್ಕ್ರಿಪ್ಟ್ ಫಾರ್ ಫಿಸಿಕ್ಸ್ನಲ್ಲಿ ಬೋಸ್ರ ಬರಹಕ್ಕೊಂದು ಸೂಕ್ತ ಟಿಪ್ಪಣಿ ಬರೆದು ಪ್ರಕಟಿಸಿಯೇ ಬಿಟ್ಟರು. ಅಂದಿನಿಂದ ಅವರಿಬ್ಬರ ಜೋಡಿ ಪ್ರಯತ್ನವನ್ನು ಬೋಸ್ ಐನ್ಸ್ಟೈನ್ ಸಂಖ್ಯಾ ವಿಜ್ಞಾನವೆಂದು ಕರೆಯಲಾಗುತ್ತಿದೆ. ಇದರಿಂದ ಉತ್ತೇಜಿತರಾದ ಬೋಸ್ ಮತ್ತೊಂದು ಲೇಖನ ಕಳಿಸಿದರು. ಅದು ಸಹ ಜರ್ಮನ್ಗೆ ತರ್ಜುಮೆಯಾಗಿ ಪ್ರಕಟಗೊಂಡಿತು. ಆದರೆ ಕ್ವಾಂಟಮ್ ವಿಜ್ಞಾನ ಪ್ರಗತಿ ಹೊಂದಿದಂತೆಲ್ಲ ಬೋಸ್ರ ಸೂತ್ರ ಕೆಲ ಹೊಸ ಕಣಗಳ ವರ್ತನೆಯನ್ನು ಗ್ರಹಿಸುವಲ್ಲಿ ವಿಫಲವಾಯಿತು. ಈ ವೈಫಲ್ಯಕ್ಕೆ ಉತ್ತರ ನೀಡಿದ ಅಮೆರಿಕಾದ ವಿಜ್ಞಾನಿ ಹೆನ್ರಿಕೋ ಫೆರ್ಮಿ, ಬೋಸ್ ಐನ್ಸ್ಟೈನ್ರ ಸಂಖ್ಯಾ ನಿಯಮಕ್ಕೆ ಒಳಪಡುವ ಕಣಗಳನ್ನು ಬೋಸಾನ್ಗಳೆಂದು ಕರೆದರು. ಇದರ ಮೇಲೆ ಇನ್ನೂ ಹೆಚ್ಚಿನ ಸಂಶೋಧನೆ ಕೈಗೊಂಡ ಶ್ರೋಡಿಂಜರ್, ಬೋಸ್ರ ಸಿದ್ಧಾಂತ ಹಳೆಯ ಮತ್ತು ಹೊಸ ಕ್ವಾಂಟಮ್ ಭೌತ ವಿಜ್ಞಾನದ ನಡುವಿನ ಸೇತುವೆ ಎಂದು ಅಭಿಪ್ರಾಯಪಟ್ಟಿದ್ದಲ್ಲದೆ ಅಲೆಗಳ ಚಲನಶಾಸ್ತ್ರದ ಮೂಲ ಬುನಾದಿ ಬೋಸ್ರ ಅಂಕಿ ಅಂಶಗಳಲ್ಲಿದೆ ಎಂದು ಹೊಗಳಿದ್ದರು. ಸಂಗೀತ ಪ್ರಿಯ ಬೋಸ್. ಭೌತಶಾಸ್ತ್ರದಷ್ಟೇ ಸಂಗೀತವನ್ನು ಪ್ರೀತಿಸುತ್ತಿದ್ದ ಬೋಸ್ ಬೇಕೆನಿಸಿದಾಗಲೆಲ್ಲ ಉತ್ತಮ ಸಂಗೀತಕ್ಕೆ ಕಿವಿಯಾಗುತ್ತಿದ್ದರು. ಯಾವುದೇ ರಾಗದ ಸಂವಿಧಾನ, ಗಾಯನ ವೈಖರಿಯ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲವರಾಗಿದ್ದರು. ಸ್ವತಃ ಉತ್ತಮ ಕೊಳಲು ವಾದಕರಾಗಿದ್ದರು. ಒಮ್ಮೆ ಅವರ ವಿದ್ಯಾರ್ಥಿಯೊಬ್ಬ ಸಿತಾರ್ ನುಡಿಸುವುದನ್ನು ಬೇರೆಯವರಿಂದ ತಿಳಿದು, ಆ ವಿದ್ಯಾರ್ಥಿಯನ್ನು ಕರೆದು, ನೀನು ಸಿತಾರ್ ನುಡಿಸುವುದನ್ನು ನಾನು ಕೇಳಬೇಕಲ್ಲ ಎಂದರು. ಖುಷಿಯಾದ ವಿದ್ಯಾರ್ಥಿ, ನಿಮ್ಮ ಮನೆಗೆ ಯಾವಾಗ ಬರಲಿ ಎಂದ. ಅದು ತುಂಬಾ ತಡವಾಗುತ್ತದೆ. ಈಗಲೇ ನಿನ್ನ ಸಿತಾರ್ ತೆಗೆದುಕೊಂಡು ಬಾ ಎಂದು ಫಿಸಿಕ್ಸ್ ಪ್ರಯೋಗಾಲಯಕ್ಕೆ ನಡೆದೇ ಬಿಟ್ಟರು. ಅಲ್ಲಿಗೆ ತಬಲಾ ಬಾರಿಸಲು ಬರುತ್ತಿದ್ದ ಹುಡುಗನನ್ನು ತಬಲಾ ತರಲು ಹೇಳಿ 3 ಗಂಟೆಗಳ ಸುದೀರ್ಘ ಸಂಗೀತ ಕಚೇರಿಯನ್ನು ಪ್ರಯೋಗಾಲಯದಲ್ಲಿ ನಡೆಸಿಬಿಟ್ಟರು. ಪಿಟೀಲನ್ನು ಹೋಲುವ ಎಸ್ರಾಜೆ ಎಂಬ ಸಂಗೀತ ವಾದ್ಯವನ್ನು ಸುಶ್ರಾವ್ಯವಾಗಿ ನುಡಿಸುವುದನ್ನು ಕಲಿತಿದ್ದರು. ಪ್ರೊಫೆಸರರ ಲುಂಗಿ ಮೇಲಂಗಿ. 1958ರಲ್ಲಿ ರಾಷ್ಟ್ರೀಯ ಪ್ರಾಧ್ಯಾಪಕ ಎಂದು ಸರಕಾರದಿಂದ ನೇಮಕಗೊಂಡಿದ್ದ ಬೋಸ್ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮಾವೇಶಗಳಿಗೆ ಲುಂಗಿಯ ಮೇಲೊಂದು ಸಾಧಾರಣ ಬಿಳಿಯ ಅಂಗಿ ಧರಿಸಿ ಪಾಲ್ಗೊಳ್ಳುತ್ತಿದ್ದರು.
ತಮ್ಮ ಮಗಳು ಪತ್ತಲ್ಗೆ ಲೆಕ್ಕ ಹೇಳಿಕೊಡುತ್ತಿದ್ದ ಅವರು, ಸಂಖ್ಯಾಶಾಸ್ತ್ರದ ಅನೇಕ ಸಿದ್ಧಾಂತಗಳನ್ನು ನಿರೂಪಿಸುವಲ್ಲಿ ಯಶಸ್ವಿಯಾದರೂ ಅವುಗಳನ್ನು ಪ್ರಕಟಿಸುವ ಗೋಜಿಗೂ ಹೋಗಲಿಲ್ಲ. ಶಾಂತಿನಿಕೇತನದಲ್ಲಿದ್ದಾಗ ಚಾರುದತ್ತನ ಬಗೆಗಿನ ಮೂಲ ಸಂಸ್ಕೃತ ಕೃತಿಗಳನ್ನು ಅಭ್ಯಸಿಸಿ ಪಾತ್ರಪೋಷಣೆ, ಸಂಭಾಷಣೆ, ಕಥೆಯ ಅಂತ್ಯ ಮುಂತಾದ ವಿಷಯಗಳನ್ನು ಇತರರೊಂದಿಗೆ ಆಳವಾಗಿ ಚರ್ಚಿಸುತ್ತಿದ್ದ ಬೋಸ್, ಆಗ ತಾನೇ ಅಫ್ಘಾನಿಸ್ತಾನದಲ್ಲಿ ಉತ್ಖನನದಿಂದ ಲಭ್ಯವಾಗಿದ್ದ ಅಶೋಕನ ಬಗೆಗಿನ ಅರೇಬಿಕ್ ಸ್ಕ್ರಿಪ್ಟ್ಗಳನ್ನು ಅಭ್ಯಸಿಸುತ್ತಿದ್ದರು. ಬಾರದ ನೊಬೆಲ್ ಪ್ರಶಸ್ತಿ. ಬೋಸ್ ತಮ್ಮ ಜೀವಿತಾವಧಿಯಲ್ಲಿ ಬರೆದು ಪ್ರಕಟಿಸಿದ ಸಂಶೋಧನಾ ಪ್ರಬಂಧಗಳ ಸಂಖ್ಯೆ ಕೇವಲ 25. ಅವರ ಕೊಡುಗೆಯಾದ ಬೋಸ್ ಐನ್ಸ್ಟೈನ್ ಸಂಖ್ಯಾಶಾಸ್ತ್ರದ ಮೇಲೆ ₹1000 ಪ್ರಬಂಧಗಳು ಪ್ರಕಟಗೊಂಡಿವೆ. ಕನಿಷ್ಠ 10 ನೊಬೆಲ್ ಪ್ರಶಸ್ತಿಗಳು ಸಂದಿವೆ. ಬೋಸಾನ್ಗಳ ವಿಸ್ತೃತ ಅಧ್ಯಯನ ನಡೆಸಿದ ಪೀಟರ್ ಹಿಗ್ಸ್ ತನ್ನ ಸಂಶೋಧನೆಯಲ್ಲಿ ಅಡಕಗೊಂಡ ಮೂಲಕಣವನ್ನು ಹಿಗ್ಸ್ ಬೋಸಾನ್ ಕಣಗಳೆಂದು ಕರೆದ. 1993ರಲ್ಲಿ ಇಫ್ ದ ಯೂನಿವರ್ಸ್ ಈಸ್ ದ ಆನ್ಸರ್, ವಾಟ್ ಈಸ್ ದ ಕ್ವೆಶ್ಚನ್ ಎಂಬ ಪುಸ್ತಕ ಬರೆದ ಲಿಯಾನ್ ಲೆಡರ್ಮನ್ ಈ ಕಣಗಳನ್ನು ದೇವಕಣ ಎಂದು ಕರೆದ. 2012ರಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಬೋಸ್ರನ್ನು ದೇವಕಣದ ಪಿತಾಮಹ ಎಂದು ಹೊಗಳಿ ಲೇಖನ ಪ್ರಕಟಿಸಿತ್ತು. ಈ ಸಂಶೋಧನೆಗೆ 2013ರಲ್ಲಿ ಪೀಟರ್ ಹಿಗ್ಸ್ಗೆ ನೊಬೆಲ್ ಪ್ರಶಸ್ತಿಯೂ ಬಂದಿತು. ಆದರೆ ಇದೆಲ್ಲದರ ಮೂಲ ಕಂಡುಹಿಡಿದಿದ್ದ ಬೋಸ್ಗೆ ನೊಬೆಲ್ ಪ್ರಶಸ್ತಿ ಬರಲಿಲ್ಲ. ಪೀಟರ್ ಹಿಗ್ಸ್ನ ಹಿಗ್ಸ್ ಬೋಸಾನ್ನಲ್ಲಿ ಬೋಸ್ರ ಬೋಸಾನ್ ಇರುವುದಷ್ಟೇ ನಮಗೆ ಸಮಾಧಾನ ತರಬಲ್ಲ ಸಂಗತಿ. ಅವರಿಗೆ ನೊಬೆಲ್ ದೊರಕದಿದ್ದಕ್ಕೆ ಕೇಳಿದ ಪ್ರಶ್ನೆಗೆ ನನ್ನ ಕೆಲಸಕ್ಕೆ ಸಾಕಷ್ಟು ಮನ್ನಣೆ ಸಿಕ್ಕಿದೆ. ನೊಬೆಲ್ ಬಹುಮಾನ ಮುಖ್ಯವಲ್ಲ, ಮುಂಬರುವ ವೈಜ್ಞಾನಿಕ ಚಿಂತನೆ ಚರ್ಚೆಗಳಲ್ಲಿ ನನ್ನ ಹೆಸರು ಬರುತ್ತದೋ ಇಲ್ಲವೋ ಎನ್ನುವುದು ತುಂಬಾ ಮುಖ್ಯ ಎಂದಿದ್ದರು. ಅನೇಕ ವಿದ್ಯಾರ್ಥಿಗಳ ಸಂಶೋಧನೆಯ ಮಾರ್ಗದರ್ಶಕರಾಗಿ ಡಾಕ್ಟರೇಟ್ ಪದವಿ ಪಡೆಯಲು ನೆರವಾದ ಅವರು ತಮಗಾಗಿ ಪಿ.ಎಚ್.ಡಿ. ಪದವಿ ಪಡೆಯಲಿಲ್ಲ. ಬೋಸ್ರ ಕೊಡುಗೆಯನ್ನು ಗೌರವಿಸಿದ ಭಾರತ ಸರ್ಕಾರ 1954ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿತು. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ತಾವು ವಿಜ್ಞಾನದ ಕುರಿತು ಬರೆದ ಒಂದೇ ಒಂದು ಪುಸ್ತಕ ವಿಶ್ವ ಪರಿಚಯ್ ಕೃತಿಯನ್ನು ಬೋಸ್ಗೆ ಅರ್ಪಿಸಿದರು. 1954ರಲ್ಲಿ ಲಂಡನ್ನಿನ ರಾಯಲ್ ಸೊಸೈಟಿಯ ಫೆಲೋ ಗೌರವವೂ ಅವರಿಗೆ ದೊರೆಯಿತು. ಅದೇ ವರ್ಷ ಅವರನ್ನು ರಾಜ್ಯಸಭೆಗೂ ನಾಮಕರಣ ಮಾಡಲಾಯಿತು. ವಿಜ್ಞಾನಿ ಜಯಂತ್ ನಾರಳೀಕರ್ 20ನೇ ಶತಮಾನದ 10 ದೊಡ್ಡ ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಬೋಸ್ರ ಸಂಶೋಧನೆಯೂ ಒಂದು ಎಂದು ತಮ್ಮ ದ ಸೈಂಟಿಫಿಕ್ ಎಡ್ಜ್ ಕೃತಿಯಲ್ಲಿ ಬರೆದಿದ್ದಾರೆ. 80 ವರ್ಷಗಳ ತುಂಬು ಜೀವನ ನಡೆಸಿದ ಬೋಸ್ 4 ಫೆಬ್ರವರಿ 1974ರಂದು ನಿಧನರಾದರು. ಹೊಸ ವರ್ಷದ ದಿನದಂದು ಜನಿಸಿದ್ದ ಬೋಸ್, ಬದುಕಿದ್ದಷ್ಟು ಕಾಲ ನವನವೀನ ಆಲೋಚನೆಗಳಿಗೆ ಜೀವ ನೀಡಿ ಭಾರತದ ವೈಜ್ಞಾನಿಕ ದೃಷ್ಟಿಕೋನವನ್ನು ಸದೃಢಗೊಳಿಸಲು ಸಾಕಷ್ಟು ಶ್ರಮಿಸಿದ್ದರು. 4 ವ್ಯಕ್ತಿತ್ವ ವಿಕಸನ. ಅವಕಾಶಗಳು ಬಾಗಿಲು ಬಡಿದಾಗ ಅದೃಷ್ಟ ಎನ್ನುವುದನ್ನು ನಂಬಿ ಕೂರಬೇಡಿ. ನಿಮ್ಮ ಪ್ರಯತ್ನಗಳನ್ನು ಮಾಡುತ್ತಲೇ ಇರಿ. ನಿಮ್ಮ ಅದೃಷ್ಟ ಖುಲಾಯಿಸಬೇಕು ಎಂದರೆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವ ಶಕ್ತಿ ನಿಮಗಿದೆ ಎನ್ನುವ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ಅರ್ಹತೆ ಇರುವಾಗ ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರಬೇಕು. ಆದರೆ ಎಲ್ಲ ಸಮಯ ನಮ್ಮದಲ್ಲವಾದ್ದರಿಂದ ಕೆಲವೊಮ್ಮೆ ಸ್ವಾತಿ ಮಳೆಗೆ ಚಿಪ್ಪು ಬಾಯ್ದೆರೆದು ಕಾಯುವಂತೆ ಕಾಯಬೇಕಾಗುತ್ತದೆ. ನಮ್ಮ ಸುತ್ತಮುತ್ತ ₹1000 ಸ್ಫೂರ್ತಿ ತುಂಬುವ ವ್ಯಕ್ತಿತ್ವಗಳಿವೆ. ಅವರ ಜೀವನದ ಪ್ರೇರಣಾತ್ಮಕ ಘಟನೆಗಳನ್ನು ನಾವು ಹೇಗೆ ನಮ್ಮದಾಗಿಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ. ಕೆಲವೊಮ್ಮೆ ನಾವು ಅನೇಕ ಅವಕಾಶಗಳಿಂದ ವಂಚಿತರಾಗಿರುತ್ತೇವೆ. ಅಂತಹ ಸಮಯದಲ್ಲಿ ಮನಸ್ಸಿಗೆ ಕೊಂಚ ಬೇಸರ ಉಂಟಾಗುವುದು ಸಹಜ. ಆದರೆ ಅವಕಾಶಗಳು ಮುಂದೆಯೂ ಬರುತ್ತವೆ. ಆಗ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಮಾಡದೇ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದನ್ನು ಕಲಿಯಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ಭಾವೋದ್ರೇಕ ಅನಗತ್ಯ. ಅದರಿಂದ ಹೊರಬಂದು ಮಾಡುವ ಕೆಲಸದ ಬಗ್ಗೆ ಹೆಚ್ಚಿನ ಆಸಕ್ತಿ ಹಾಗೂ ಗುರಿಯನ್ನು ನಿಗದಿಪಡಿಸಿಕೊಳ್ಳಬೇಕು. ಅವಕಾಶದಿಂದ ವಂಚಿತರಾದಾಗ ನಾವು ಮಾಡುವ ತಪ್ಪಿನ ಬಗ್ಗೆಯೂ ಸೂಕ್ತ ರೀತಿಯ ಚಿಂತನೆ ನಡೆಸಬೇಕು. ನಾವು ಹಿಂದೆ ವಂಚಿತರಾದ ಅವಕಾಶದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಎನ್ನುವುದನ್ನು ಅರಿಯಬೇಕು. ಅವಕಾಶಗಳು ಬಾಗಿಲು ಬಡಿದಾಗ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಏನಾಗಬಹುದೆಂಬುದಕ್ಕೆ ಒಂದು ಚಿಕ್ಕ ಉದಾಹರಣೆ ಇಲ್ಲಿದೆ.
ಮಗನಿಗೆ ಕೆಲಸಕ್ಕೆ ಸಿಕ್ಕಿಲ್ಲವೆಂದು ಕೊರಗುತ್ತಿದ್ದ ಜಯಮ್ಮನವರಿಗೆ ಪಕ್ಕದ ಮನೆಯ ಸುಮಿತ್ರಮ್ಮನ ಮಾತುಗಳನ್ನು ಕೇಳಿ ಸಿಹಿ ತಿಂದಷ್ಟೇ ಸಂತೋಷವಾಯಿತು. ಅವರ ಮನೆಯ ಹತ್ತಿರವಿರುವ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಅವಕಾಶ ಇರುವುದಾಗಿಯೂ ಮೊದಲು ಬಡವರಿಗೆ ಆದ್ಯತೆ ಎಂದು ಸುಮಿತ್ರಮ್ಮ ತಿಳಿಸಿದರು. ನಿರಾಶೆಯಿಂದ ಕಂಗೆಟ್ಟಿದ್ದ ಜಯಮ್ಮನವರು ಖುಷಿಯಿಂದ ಮಗನಿಗೆ ವಿಷಯ ತಿಳಿಸಿದರು. ಮಗ, ಅಯ್ಯೋ ಹೋಗಮ್ಮ, ಅಲ್ಲಿಗೆಲ್ಲ ಬೆಳಗ್ಗಿನ ಜಾವವೇ ಹೋಗಿ ಸರದಿಯಲ್ಲಿ ನಿಂತು ಕಾಯಬೇಕು, ಕಾದರೂ ನಮ್ಮಂತವರಿಗೆಲ್ಲ ಕೆಲಸ ಸಿಗುವುದು ಕನ್ಸೇ ಸರಿ ಎಂದು ಉಡಾಫೆಯಿಂದ ಕೈ ಚೆಲ್ಲಿ ಕುಳಿತ. ಸುಮಿತ್ರಮ್ಮನವರ ಮಗ ಬೆಳಿಗ್ಗೆ ಮುಂಚೆಯೇ ಹೋಗಿ ಕಾದು ಕುಳಿತು ಕೆಲಸ ಗಿಟ್ಟಿಸಿಕೊಂಡು ಬಂದ. ಪ್ರಯತ್ನಿಸಿದ ಮಾತ್ರಕ್ಕೆ ಅವಕಾಶ ಉಪಯೋಗ ಆಗುತ್ತದೆ ಎಂದಲ್ಲ. ಆದರೆ ಪ್ರಯತ್ನವನ್ನೇ ಪಡೆದೇ ನಿರಾಶಾವಾದಿಗಳಾಗುವುದು ಸರಿಯಲ್ಲ. ಜೀವನದಲ್ಲಿ ಎಷ್ಟು ಅವಕಾಶಗಳು ಎಲ್ಲರಿಗೂ ಬರುತ್ತವೆ. ಆದರೆ ಎಷ್ಟೋ ಜನರಿಗೆ ಅದನ್ನು ಗುರುತಿಸುವಷ್ಟು ಸಾಮರ್ಥ್ಯ ಅಥವಾ ತಾಳ್ಮೆ ಇರುವುದಿಲ್ಲ. ಅವಕಾಶಗಳು ಬಂದಾಗ ಅಳೆದು ತೂಗಿ ಯೋಚಿಸುತ್ತಾ ಕುಳಿತರೆ ಅದು ಇನ್ಯಾರದೋ ಪಾಲಾಗುತ್ತದೆ. ಕಷ್ಟ ಬಂದಾಗ ಧೃತಿಗೆಡದೆ ಧೈರ್ಯದಿಂದ ಎದುರಿಸಿದರೆ ಆ ಸಂದರ್ಭ ನಮ್ಮ ಕೈಗೆಟುಕಿದಂತೆಯೇ. ಹೆಲೆನ್ ಕೆಲ್ಲರ್ ಹೇಳಿದಂತೆ, ಅವಕಾಶದ ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ತೆರೆದುಕೊಳ್ಳುತ್ತದೆ. ಆದರೆ ನಾವು ವಿಷಾದದಿಂದ ಮುಚ್ಚಿರುವ ಬಾಗಿಲಿನೆಡೆಗೆ ನೋಡುತ್ತಾ ತೆರೆದಿರುವ ಬಾಗಿಲನ್ನು ಗಮನಿಸುವುದೇ ಇಲ್ಲ. ಅವಕಾಶಗಳು ಯಾವುದಾದರೂ ಆಗಿರಬಹುದು. ಕೆಲಸದಲ್ಲಿ ಬಡ್ತಿ, ಸಂಬಳದಲ್ಲಿ ಹೆಚ್ಚಳ, ಕುಟುಂಬದೊಂದಿಗೆ ಕಳೆಯುವ ಕಾಲ, ಸತ್ಸಂಗ, ಕಲಿಕೆ, ಹೀಗೆ ಅವಕಾಶ ಯಾವುದೇ ರೂಪದಲ್ಲಿ ಇರಬಹುದು. ಜಾಗರೂಕತೆಯಿಂದ ಅವುಗಳ ಸದುಪಯೋಗ ಪಡೆಯುವುದು ಬುದ್ಧಿವಂತರ ಲಕ್ಷಣ. ಕೆಲವರು ಕಷ್ಟಪಟ್ಟು ಕೆಲಸ ಮಾಡುವುದಲ್ಲದೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಬಂದ ಅವಕಾಶವನ್ನು ದಕ್ಕಿಸಿಕೊಳ್ಳುತ್ತಾರೆ. ಅವಕಾಶವೆನ್ನುವುದು ಮಂತ್ರದಂಡವಲ್ಲ. ಸಂಕಲ್ಪ ಶಕ್ತಿ, ಕಠಿಣ ಪರಿಶ್ರಮ, ಸಾಮರ್ಥ್ಯ ಹಾಗೂ ನಮ್ಮಲ್ಲಿ ನಮಗೆ ಭರವಸೆ ಇದ್ದಲ್ಲಿ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮದರ್ ಥೆರೇಸಾ ಹೇಳಿರುವಂತೆ, ಬದುಕೆ ಒಂದು ಅವಕಾಶ. ಮೊದಲು ಅದರ ಪ್ರಯೋಜನವನ್ನು ಪಡೆದುಕೊಳ್ಳೋಣ. ಜೀವನದ ಸಾಫಲ್ಯವು ಆರೋಗ್ಯವಂತ ಮನಸ್ಸು ಮತ್ತು ದೇಹದಲ್ಲಿದೆ. ಕೆಲವರಿಗೆ ಜೀವನದ ದಾರಿಯಲ್ಲಿ ಬಹಳಷ್ಟು ದೂರ ನಡೆದ ಮೇಲೆಯೇ ಬದುಕಿನ ಅರ್ಥ ತಿಳಿಯುತ್ತದೆ. ಆದರೆ ತುಂಬಾ ತಡವಾಗಿರುತ್ತದೆ. ಇನ್ನು ಕೆಲವರು ಬಾಲ್ಯದಲ್ಲಿ ಅಥವಾ ತಾರುಣ್ಯದಲ್ಲಿ ತಮ್ಮ ಗುರಿಯನ್ನು ನಿಗದಿಪಡಿಸಿಕೊಂಡಿರುತ್ತಾರೆ. ಆ ಗುರಿಯನ್ನು ತಲುಪಲು ಸಿಗುವ ದಾರಿಗಳ ಬಗ್ಗೆ ಕೂಲಂಕುಷ ಆಲೋಚಿಸುತ್ತಾರೆ. ದಿನದ ಪ್ರತಿಯೊಂದು ನಿಮಿಷ, ಗಂಟೆಯಲ್ಲೂ ಗುರಿ ತಲುಪುವ ವಿಧಾನದ ಬಗ್ಗೆ ಚಿಂತಿಸುತ್ತಾರೆ. ಬರೀ ಆಸೆಗಳ ಮೇಲೆ ಬದುಕುವುದು ಜೀವನವಲ್ಲ. ಜೀವನಕ್ಕೆ ಅರ್ಥ ಇದೆ ಎಂದು ತಿಳಿದು ಒಂದು ಗುರಿಯನ್ನು ಗೊತ್ತು ಮಾಡಿಕೊಳ್ಳಬೇಕು. ಗುರಿಯನ್ನು ಕಣ್ಣೆದುರು ಇರಿಸಿಕೊಂಡವನಿಗೆ ಜೀವನದ ಅರ್ಥವನ್ನು ಹುಡುಕಿಕೊಳ್ಳುವುದು ಸುಲಭವೆನಿಸುತ್ತದೆ. ಪ್ರತಿಯೊಬ್ಬನ ಜೀವನದಲ್ಲೂ ಸ್ಪರ್ಧೆ ಇದ್ದೇ ಇರುತ್ತದೆ. ಬಹುಮಾನವನ್ನು ಮನುಷ್ಯನು ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು. ಸಾಹಸ ಮನೋಭಾವ ಇಲ್ಲದಿದ್ದರೆ ಬಹುಮಾನ ಸಿಗುವುದು ಕಷ್ಟ. ಮನುಷ್ಯನ ಜೀವನಕ್ಕೆ ಅದರಷ್ಟಕ್ಕೆ ಯಾವ ಅರ್ಥವೂ ಇಲ್ಲ. ಮನುಷ್ಯನು ಇನ್ನೊಬ್ಬರೊಂದಿಗೆ ಹೊಂದಿಕೊಂಡು ಬದುಕಿದಾಗಲೇ ಅವನ ಜೀವನಕ್ಕೆ ಅರ್ಥ ಇದೆ. ಲಕ್ಷಾಂತರ ಉದ್ಯೋಗಗಳಿವೆ. ಪ್ರತಿಯೊಬ್ಬರೂ ತಮ್ಮ ವಿದ್ಯಾಭ್ಯಾಸ, ವಯಸ್ಸು, ಪ್ರತಿಭೆಗೆ ಅನುಗುಣವಾಗಿ ಸಮಯ ವ್ಯರ್ಥ ಮಾಡದೆ ಶ್ರಮಪಟ್ಟರೆ ಕೆಲಸ ಸಿಗುತ್ತದೆ. ಅವನ ವ್ಯಕ್ತಿಗತ ಜೀವನದೊಂದಿಗೆ ನಮ್ಮ ದೇಶವು ಪ್ರಗತಿ ಹೊಂದುತ್ತದೆ. ಪ್ರತಿಯೊಂದು ಆತ್ಮವೂ ದಿವ್ಯವಾದುದು ಎಂಬ ಮಾತಿದೆ. ಈ ಜಗತ್ತಿನಲ್ಲಿ ಹುಟ್ಟಿ ಬೆಳೆಯುವ ಪ್ರತಿಯೊಬ್ಬ ಪುರುಷ, ಮಹಿಳೆಯರಲ್ಲಿಯೂ ಹುಟ್ಟಿನಿಂದಲೇ ಬರುವ ಪರಿಸರದ ಪ್ರಭಾವದಿಂದ ವೃದ್ಧಿಯಾಗುವ ಶಕ್ತಿ ಸಾಮರ್ಥ್ಯಗಳಿವೆ. ಅವು ಜಾತಿ, ಮತ, ಪಂಥ, ಪಂಗಡ, ಪಕ್ಷ, ಲಿಂಗಭೇದವಿಲ್ಲದೆ ನೀಡಲ್ಪಟ್ಟಿವೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅನೇಕ ಅಮೂಲ್ಯ ಶಕ್ತಿ ಸಾಮರ್ಥ್ಯಗಳಿವೆ. ಪ್ರಾಣಿ, ಪಕ್ಷಿಗಳಿಗಿಂತಲೂ ಮಿಗಿಲಾದ ಅಗಾಧ ಪ್ರಮಾಣದ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ ಮತ್ತು ವಾಕ್ ಶಕ್ತಿಗಳಿವೆ. ಆ ವಿಶಿಷ್ಟ ಶಕ್ತಿ ಸಾಮರ್ಥ್ಯಗಳನ್ನು ಸರ್ವಾಂಗೀಣ, ಸುಂದರ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಸದ್ಬಳಕೆ ಮಾಡಿಕೊಂಡಿದ್ದೇ ಆದರೆ ಅದ್ಭುತ ಸಾಧನೆಗಳು ಸಾಧ್ಯವಾಗುತ್ತವೆ. ಸೂಫಿ ಕಥೆಯೊಂದಿದೆ. ಒಂದಾನೊಂದು ಕಾಲದಲ್ಲಿ ಅಮೈನ್ ಎಂಬ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದ. ಬಡವರಿಗೆ ಸಹಾಯ ಮಾಡುತ್ತಿದ್ದ, ದಾನ ಧರ್ಮ ಮಾಡುತ್ತಿದ್ದ, ಎಲ್ಲ ಪ್ರಾಣಿಗಳನ್ನು ಪ್ರೀತಿಸುತ್ತಿದ್ದ. ಅನೇಕ ಸಲ ಇತರರಿಗಾಗಿ ಅನಿರೀಕ್ಷಿತ ಕಷ್ಟ ಪರಿಸ್ಥಿತಿಗಳನ್ನು ತಾಳ್ಮೆಯಿಂದ ಎದುರಿಸುತ್ತಿದ್ದ. ಜ್ಞಾನವನ್ನು ಅರಸುತ್ತಾ ಯಾತ್ರೆಗಳನ್ನು ಮಾಡುತ್ತಿದ್ದ. ಅನುಕರಣ ಯೋಗ್ಯ ನಡೆನುಡಿಗಳು, ವಿನಯವೂ ಅವನಲ್ಲಿದ್ದವು.
ಇದರಿಂದಾಗಿ ವಿವೇಕಿ, ಉತ್ತಮ ನಾಗರಿಕ ಎಂದೇ ಅವನು ಖ್ಯಾತನಾಗಿದ್ದ. ಅವನಲ್ಲಿ ಏನೆಲ್ಲ ಒಳ್ಳೆಯ ಗುಣಗಳಿದ್ದರೂ ಇದ್ದ ಕೊರತೆ ಏನೆಂದರೆ ಅಜಾಗರೂಕತೆಯಿಂದ ಇರುವುದು. ಆ ಮೈನ್ಗೆ ನಿದ್ದೆ ಮಾಡುವುದು ಬಲು ಪ್ರಿಯವಾದ ಕೆಲಸ. ಕೆಲವು ಸಲ ಅವನು ನಿದ್ದೆ ಮಾಡುತ್ತಿದ್ದಾಗ ಜ್ಞಾನ ಗಳಿಸುವ ಅವಕಾಶಗಳು, ನಿಜವಾದ ನಮ್ರತೆಯನ್ನು ಪ್ರದರ್ಶಿಸುವ ಅವಕಾಶಗಳು ಅಥವಾ ಈಗಾಗಲೇ ಇದ್ದ ಸದ್ಗುಣಗಳಿಗೆ ಹೊಸತೊಂದನ್ನು ಸೇರಿಸುವ ಅವಕಾಶಗಳು ಬಂದು ಹೋಗುತ್ತಿದ್ದವು. ಅವನಿಗೆ ಅವು ಮತ್ತೊಮ್ಮೆ ದೊರೆಯುತ್ತಿರಲಿಲ್ಲ. ಅವನಲ್ಲಿದ್ದ ಸದ್ಗುಣಗಳು ಅವನ ಸ್ವಬಿಂಬದ ಮೇಲೆ ಹೇಗೆ ಅಳಿಸಲಾಗದ ಛಾಪನ್ನುತ್ತಿದ್ದವೋ ಅಂತೆಯೇ ಅಜಾಗರೂಕತೆಯ ಗುಣವು ತನ್ನ ಛಾಪನ್ನು ಒತ್ತಿತ್ತು. ಕೊನೆಗೊಂದು ದಿನ ಅಮೈನ್ ಸತ್ತು ಹೋದ. ಸಾವಿನ ನಂತರ ಸ್ವರ್ಗದ ಬಾಗಿಲುಗಳತ್ತ ಪಯಣಿಸುತ್ತಿರುವಾಗ ಆತ ಅಂತರ್ವೀಕ್ಷಣೆ ಮಾಡಿಕೊಂಡ. ಸ್ವರ್ಗ ಪ್ರವೇಶಿಸುವ ಅವಕಾಶ ತನಗೆ ಲಭಿಸುತ್ತದೆ ಎಂಬುದಾಗಿ ಅವನಿಗೆ ಅನ್ನಿಸಿತು. ಅವನು ಸ್ವರ್ಗದ ಬಾಗಿಲುಗಳನ್ನು ಸಮೀಪಿಸಿದಾಗ ಅವು ಮುಚ್ಚಿದ್ದವು. ಆಗ ಅವನಿಗೊಂದು ಧ್ವನಿ ಕೇಳಿಸಿತು. ಜಾಗರೂಕನಾಗಿರು, ಸ್ವರ್ಗದ ಬಾಗಿಲುಗಳು 100 ವರ್ಷಗಳಿಗೊಮ್ಮೆ ಮಾತ್ರ ತೆರೆಯುತ್ತದೆ. ಈಗ ಹಠದೋ ಬಲೆ ಕೂವತಾತ ಇವನ ಮಾರಕ. ಆ ಮೈನ್ ಬಾಗಿಲುಗಳು ತೆರೆಯುವ ಕ್ಷಣಕ್ಕಾಗಿ ಕಾಯುತ್ತರಲ್ಲಿಯೇ ಕುಳಿತ. ಸ್ವರ್ಗವನ್ನು ಪ್ರವೇಶಿಸುವ ಅವಕಾಶ ತನ್ನದಾಗುವ ಕ್ಷಣ ಸಮೀಪಿಸುತ್ತಿದೆ ಎಂಬ ಆಲೋಚನೆಯಿಂದ ಅವನು ಉತ್ತೇಜಿತನಾಗಿದ್ದರೂ ಮನುಕುಲಕ್ಕೆ ಒಳಿತನ್ನು ಮಾಡುವ ಅವಕಾಶಗಳಿಂದ ವಂಚಿತನಾದದ್ದು ಅವನಿಗೆ ತುಸು ಬೇಸರವನ್ನು ಉಂಟುಮಾಡಿತು. ಬಹುಕಾಲ ಬಾಗಿಲುಗಳನ್ನೇ ನೋಡುತ್ತಾ ಕುಳಿತಿದ್ದ ಅವನು ಅರಿವಿಲ್ಲದೆಯೇ ತೂಕಡಿಸಲು ಆರಂಭಿಸಿದ. ಬಾಗಿಲು ತೆರೆದಾಗ ಶಬ್ದವಾಗಿ ಎಚ್ಚರವಾಗುತ್ತದಲ್ಲ ಎನ್ನುವುದು ಅವನ ಆಲೋಚನೆಯಾಗಿತ್ತು. ಆದರೆ ಅವನ ಕಣ್ಣು ರೆಪ್ಪೆಗಳು ಮುಚ್ಚಿದ ಕ್ಷಣವೊಂದರಲ್ಲಿ ಸ್ವರ್ಗದ ಬಾಗಿಲುಗಳು ತೆರೆದುಕೊಂಡವು. ಅವನು ಅರೆಬರೆ ಎಚ್ಚರನಾಗಿದ್ದ. ನಿಧಾನಕ್ಕೆ, ಪೂರ್ಣವಾಗಿ ಕಣ್ತೆರೆದು ನೋಡುವಷ್ಟರಲ್ಲಿ ಸತ್ತವರನ್ನು ಬಡೆದೆಬ್ಬಿಸುವಷ್ಟು ಜೋರಾದ ಸಪ್ಪಳದೊಂದಿಗೆ ಆ ಬಾಗಿಲುಗಳು ಮುಚ್ಚಿಕೊಂಡವು. ಅದೃಷ್ಟ ಎನ್ನುವುದನ್ನು ನಂಬಿ ಕೂರಬೇಡಿ. ನಿಮ್ಮ ಪ್ರಯತ್ನಗಳನ್ನು ಮಾಡುತ್ತಲೇ ಇರಿ. ನಿಮ್ಮ ಅದೃಷ್ಟ ಖುಲಾಯಿಸಬೇಕು ಎಂದರೆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವ ಶಕ್ತಿ ನಿಮಗಿದೆ ಎನ್ನುವ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. 400 ಜನರನ್ನು ಕೂಡಿಸಿಕೊಂಡು ಅದರಲ್ಲಿ ತಮ್ಮನ್ನು ತಾವು ಅದೃಷ್ಟವಂತರು ಮತ್ತು ದುರದೃಷ್ಟವಂತರು ಎಂದು ಕರೆಸಿಕೊಳ್ಳುವವರನ್ನು ವಿಂಗಡಿಸಿದ ಸಮಾಜ ವಿಜ್ಞಾನಿಗಳು ಅವರೆಲ್ಲರ ಹತ್ತಿರ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವರ ಮನಸ್ಥಿತಿಯನ್ನು ಅಧ್ಯಯನ ಮಾಡಿದರು. ಆಗ ಕಂಡುಬಂದ ಅಂಶಗಳಲ್ಲಿ ಕೆಲವು ಹೀಗಿದೆ. ಅದೃಷ್ಟ ಅನ್ನೋದು ಹುಟ್ಟಿನಿಂದ ಬರುವಂತದ್ದಲ್ಲ. ಬದಲಾಗಿ ಮನುಷ್ಯ ಅದನ್ನು ಬೆಳೆಸಿಕೊಳ್ಳುವುದು. ಅದೃಷ್ಟ ಇರುವವರು ಏನು ಮಾಡುತ್ತಾರೆಂದರೆ ಅವಕಾಶಗಳನ್ನು ಗುರುತಿಸಲು ಬೇಕಾದ ಕೌಶಲ್ಯ ಬೆಳೆಸಿಕೊಂಡಿರುತ್ತಾರೆ. ಮನಸ್ಸಿಗೆ ಅನ್ನಿಸೋದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಮಾಡುತ್ತಾರೆ. ಸದಾ ಕಾಲ ಉತ್ತಮ ಹಾಗೂ ಪಾಸಿಟಿವ್ ಯೋಚನೆಯನ್ನೇ ಮಾಡುತ್ತಾರೆ. ಏನೇ ಕಷ್ಟ ಬಂದರೂ ಸಾಧಿಸುವ ಛಲ ಬೆಳೆಸಿಕೊಂಡಿರುತ್ತಾರೆ. ಯಾವುದೇ ಭಯ ಪಡೆದೇ ವಿಭಿನ್ನ ರೀತಿಯ ಜನರನ್ನು ಮಾತನಾಡಿಸಬೇಕು. ಹೀಗೆ ಭೇಟಿ ಮಾಡಿದಾಗ ಇರುವ ಹೊಸ ಅವಕಾಶಗಳ ಅರಿವಾಗುತ್ತದೆ. ಅವರ ಅನುಭವಗಳಿಂದಾಗಿ ಅವಕಾಶಗಳನ್ನು ಹೇಗೆಲ್ಲ ಬಳಸಬಹುದು ಎನ್ನುವುದು ಗೊತ್ತಾಗುತ್ತದೆ. ಅವಕಾಶಗಳ ಇರುವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೇ ವಿಷಯ ಅಥವಾ ಸಂದರ್ಭವಾಗಲಿ ಗಮನವಿಟ್ಟು ನೋಡಬೇಕು. ಹಾಗೆ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಅವಕಾಶಗಳನ್ನು ಗುರುತಿಸುವುದು ಸುಲಭವಾಗುತ್ತದೆ. ಮೇಲ್ಮೈ ನೋಟಕ್ಕಿಂತ ಆಳವಾಗಿ ನೋಡಿದಾಗ ವಿಷಯ ಅರ್ಥ ಆಗುತ್ತದೆ. ಒಂದು ವಿಷಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಎಲ್ಲರೂ ಮಾಡಿದಂತೆ ನಾವು ಮಾಡಿದರೆ ಅವರಿಗೂ ನಮಗೂ ವ್ಯತ್ಯಾಸ ಏನೂ ಇಲ್ಲದಂತಾಗುತ್ತದೆ. ನಾವು ಸಾಮಾನ್ಯ ಎನ್ನುವ ಭಾವನೆ ಬರುತ್ತದೆ. ಸ್ಪರ್ಧೆ ಇದ್ದಾಗ ನಾವು ಸ್ವಲ್ಪ ವಿಭಿನ್ನ ಎನ್ನುವುದು ಆಯ್ಕೆದಾರರಿಗೆ ಮನದಟ್ಟು ಮಾಡಿಕೊಡಬೇಕು. ನೀವು ಬಯಸಿದರೂ ಬಯಸದಿದ್ದರೂ ಜೀವನ ಪಯಣ ಸಾಗುತ್ತಿರುತ್ತದೆ. ಆದರೆ ಅದು ಯಶಸ್ಸಿನತ್ತ ಸಾಗಬೇಕೆಂದರೆ ಅವಕಾಶಗಳನ್ನು ಉತ್ತಮವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು. ಹಾಗೆ ಅನುಭವ ದೊರೆತಾಗ ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವಕಾಶಗಳು ನಮ್ಮನ್ನು ಅರಸಿಕೊಂಡು ಬರುತ್ತದೆ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ. ಅವಕಾಶಗಳನ್ನು ಹುಡುಕಿಕೊಂಡು ಹೋಗಿ. ಒಂದೆಡೆ ಹೋದಾಗ ಅವಕಾಶಗಳು ಸಿಗಲಿಲ್ಲ ಎಂದಾದರೂ ಅವಕಾಶಗಳನ್ನು ಹುಡುಕುವ ವಿಧಾನದ ಬಗ್ಗೆಯಾದರೂ ನಮಗೆ ಅರಿವಾಗುತ್ತದೆ. 5 ತಂತ್ರಜ್ಞಾನ. ಇನ್ನಷ್ಟು ಇಂಗ್ಲಿಷ್ ಕಲಿಕೆಗೆ ಎಲ್ಸಾ
ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತವಾಗಿರುವ ಭಾಷೆ ಇಂಗ್ಲಿಷ್. ಆ ಭಾಷೆಯೊಂದನ್ನು ಚೆನ್ನಾಗಿ ಅರಿತಿದ್ದರೆ ಸಾಕು, ಎಲ್ಲಾದರೂ ಕೆಲಸ ಗಿಟ್ಟಿಸಬಹುದು ಎಂಬ ಮಾತು ಇದೆ. ಆದರೆ ಬಹುತೇಕರಿಗೆ ಇಂಗ್ಲಿಷ್ ಕಲಿಕೆಯೇ ದೊಡ್ಡ ಸವಾಲು ಆಗಿದೆ. ಇಂಗ್ಲಿಷ್ ಕಲಿಕೆಯನ್ನು ಇನ್ನಷ್ಟು ಸಲಿಸು ಹಾಗೂ ಸ್ಪಷ್ಟವಾಗಿಸಲು ಹೊಸದಾಗಿ CILS ಆಪ್ ಭಾರತಕ್ಕೆ ಕಾಲಿಟ್ಟಿದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಈ ಆಪ್ ಎಲ್ಲೆಡೆ ಚಾಲ್ತಿಯಲ್ಲಿರುವ ಅಮೆರಿಕನ್ ಇಂಗ್ಲಿಷ್ನ ಉಚ್ಚಾರಣೆಯನ್ನು ಹೇಗೆ ಮಾಡುವುದೆಂಬ ಬಗ್ಗೆ ಹೆಚ್ಚು ಕೇಂದ್ರೀಕೃತವಾಗಿದೆ. ವ್ಯಾನ್ ಹಾಗೂ ಜೇವಿಯರ್ ಆಂಗೇರ್ ಎಂಬುವವರು ಇದರ ಸಂಸ್ಥಾಪಕರು. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಈ ಆಪ್ ಲಭ್ಯವಿದ್ದು, ಡೌನ್ಲೋಡ್ ಮಾಡಿಕೊಂಡು ಬಳಸಬಹುದಾಗಿದೆ. ಇಂಟರ್ನ್ಯಾಷನಲ್ ಗ್ಲೋಬಲ್ನ ಉದ್ಯಮ ಆಪ್ ಆಗಿ ಎಲ್ಸಾ ಗುರುತಿಸಿಕೊಂಡಿದ್ದು, ಭಾರತದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ. ಇಂಗ್ಲಿಷ್ ಕಲಿಯುವ ತರಾತುರಿಯಲ್ಲಿ ಅದರ ಉಚ್ಚಾರಣೆಯ ಬಗ್ಗೆ ಅಷ್ಟೇನೂ ಆದ್ಯತೆ ನೀಡುವುದಿಲ್ಲ. ಇದರಿಂದ ಉಚ್ಚಾರಣೆ ಸಮಸ್ಯೆ ಎದುರಾಗುತ್ತದೆ. ಹೀಗಾಗಿ ಈ ಆಪ್ ಇಂಗ್ಲಿಷ್ ಕಲಿಕೆಗೂ ಮಿಗಿಲಾಗಿ ಇಂಪ್ರೂವಿಂಗ್ ಇಂಗ್ಲಿಷ್ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ. ಇಂಗ್ಲಿಷ್ನ ಬಳಕೆಯಲ್ಲಿ ಮಾತೃಭಾಷೆಯ ಪ್ರಭಾವವನ್ನು ಕಡಿಮೆ ಮಾಡಿ ಅಮೆರಿಕನ್ ಇಂಗ್ಲಿಷ್ನ ಸ್ಪಷ್ಟ ಉಚ್ಚಾರಣೆಯನ್ನು ಯಥಾವತ್ತಾಗಿ ಬಳಸುವಂತೆ ಮಾಡಲು ನೆರವಾಗುತ್ತದೆ. ಉದಾಹರಣೆಗೆ, ಕನ್ನಡ ಭಾಷೆಯ ಪ್ರಭಾವವು ನಾವು ಮಾತನಾಡುವ ಇಂಗ್ಲಿಷ್ನಲ್ಲಿ ಗೋಚರವಾಗುತ್ತದೆ. ಅದು ವ್ಯಾವಹಾರಿಕವಾಗಿ ಕೆಲವೊಮ್ಮೆ ತೊಡಕಾಗಬಹುದು. ಅಂತಹ ಸನ್ನಿವೇಶಗಳಿಂದ ತಪ್ಪಿಸಿಕೊಳ್ಳಲು ನಮ್ಮ ಇಂಗ್ಲಿಷ್ ಭಾಷೆಯ ಮೇಲಿನ ಹಿಡಿತವನ್ನು ಇದು ಮತ್ತಷ್ಟು ಬಲಗೊಳಿಸುತ್ತದೆ. ಈ ಆಪ್ಗೆ ಪ್ರಾರಂಭಿಕವಾಗಿ ಸೈನ್ ಇನ್ ಆದಾಗ ನೇಟಿವ್ ಲ್ಯಾಂಗ್ವೇಜ್ನ ಕಿರು ಸಮೀಕ್ಷೆಯನ್ನು ಮಾಡುತ್ತದೆ. ಆ ಸರ್ವೆಗೆ ನಾವು ನೀಡುವ ಪ್ರತಿಕ್ರಿಯೆಯನ್ನು ಆಧರಿಸಿ ನಮ್ಮ ಇಂಗ್ಲಿಷ್ ಭಾಷೆಯ ಉಚ್ಚಾರಣೆ ಯಾವ ಹಂತದಲ್ಲಿದೆ, ಅದನ್ನು ಹೇಗೆ ಇನ್ನೂ ಉತ್ತಮಗೊಳಿಸಬಹುದು ಎಂಬುದರ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಮೂಲಕ ಪರಿಹಾರ ಒದಗಿಸುತ್ತದೆ. ಇದು ತುಂಬಾ ಇಂಟರ್ ಆಕ್ಟಿವ್ ಆಪ್ ಆಗಿದ್ದು, ಇಂಗ್ಲಿಷ್ ಭಾಷೆಯ ಮೇಲೆ ಸಂಶೋಧನೆ ಮಾಡಿ ರೂಪಿಸಲಾಗಿದೆ. ಗೇಮಿಂಗ್ ಆಪ್ಗಳ ರೂಪದ ಈ ಆಪ್ ಬಳಕೆದಾರರಿಗೆ ಅವರ ಭಾಗವಹಿಸುವಿಕೆ ಆಧಾರದ ಮೇಲೆ ಅಂಕಗಳನ್ನು ನೀಡಿ, ವಿವಿಧ ಹಂತಗಳಿಗೆ ಬಡ್ತಿ ನೀಡಲಾಗುತ್ತದೆ. ಅಂಕಗಳು ಹಾಗೂ ಹಂತಗಳನ್ನು ಅವಲೋಕಿಸಿ, ಮೊದಲ ಹಂತದಲ್ಲಿ ಇರುವವರಿಗೆ ತಿಂಗಳಿಗೊಮ್ಮೆ ಲ್ಯಾಪ್ಟಾಪ್, ಮೊಬೈಲ್ ಇನ್ನಿತರ ವಸ್ತುಗಳನ್ನು ಉಡುಗೊರೆಯಾಗಿ ಬಳಕೆದಾರರಿಗೆ ನೀಡಲಾಗುತ್ತದೆ. ಇದೇ 1 ಡಿಸೆಂಬರ್ ರಂದು ಎಲ್ಲ ಸ್ಪೀಡ್ ಪ್ರೀಮಿಯರ್ ಲೀಗ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಇಂಗ್ಲಿಷ್ ಬಾರದವರ ನೆರವಿಗೆ ಈ ಆಪ್ ನಿಲ್ಲುತ್ತದೆ. ಇದರಲ್ಲಿನ ಬೇಸಿಕ್ ಇಂಟರ್ಫೇಸ್ ತುಂಬಾ ಸುಲಭವಾಗಿದೆ. ಆಪ್ಗೆ ಒಮ್ಮೆ ಸೈನ್ ಇನ್ ಮಾಡಿದರೆ, ದೈನಂದಿನ ಸಂಭಾಷಣೆ, ಸಿಂಪಲ್ ವರ್ಡ್ಸ್, ಅವುಗಳನ್ನು ಉಚ್ಚರಿಸುವ ವಿಧಾನ, ವಾಕ್ಯಗಳಲ್ಲಿ ಆ ಪದಗಳನ್ನು ಹೇಗೆ ಉಪಯೋಗಿಸುವುದು ಎಂಬುದನ್ನು ಸುಲಭವಾಗಿ ಅರಿಯುವಂತೆ ತಿಳಿಸುತ್ತದೆ. ವಿದೇಶಕ್ಕೆ ಹೋಗಿ ನೆಲೆಸುವವರಿಗೆಲ್ಲ ಇಂಗ್ಲಿಷ್ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟೆಸ್ಟ್ಗಳನ್ನು ನಡೆಸಲಾಗುತ್ತದೆ. ಆ ಟೆಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಚಾಪ್ಟರ್ ಹಾಗೂ ಮಾಡ್ಯೂಲ್ಸ್ಗಳ ಮಾದರಿಗಳು ಈ ಆಪ್ನಲ್ಲಿ ಲಭ್ಯ. ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಈ ಆಪ್ನಲ್ಲಿ ಸುಮಾರು 22 ಮಾಡ್ಯೂಲ್ಸ್ಗಳು ಲಭ್ಯ. ಅವುಗಳೆಲ್ಲವೂ ಧ್ವನಿ ರೂಪದಲ್ಲೂ ಲಭ್ಯ. ಓದಲು ಅಷ್ಟಾಗಿ ಬಾರದವರಿಗೆ ಅನುಕೂಲವಾಗಲೆಂದು ವಾಯ್ಸ್ ಮಾಡ್ಯೂಲ್ಸ್ ಆಯ್ಕೆ ನೀಡಲಾಗಿದೆ. ಅದನ್ನು ಕ್ಲಿಕ್ಕಿಸಿದರೆ ಮಾಡ್ಯೂಲ್ಸ್ಗಳಲ್ಲಿನ ಮಾಹಿತಿ ಕೇಳುತ್ತದೆ. ವಾಯ್ಸ್ ಫೀಡ್ಬ್ಯಾಕ್ ಲಭ್ಯವಿದ್ದು, ನಾವು ಸರಿಯಾಗಿ ಉಚ್ಚಾರಣೆ ಮಾಡುತ್ತಿದ್ದೇವೆಯೋ ಇಲ್ಲವೋ ಎಂಬುದನ್ನು ಅದು ತಿಳಿಸುತ್ತದೆ. 6 ಸಾಹಸ. ಕಾಲಿಗೆ ಸರಪಳಿ ಬಿಗಿದು 24 ಕಿ. ಮಿ ಈಜಿದ ಸಂಪತಿ. ಖಾರ್ವಿ. ಇನ್ನು 17 ಹರೆಯ. ಆದರೆ ಅಪಾರ ಆತ್ಮವಿಶ್ವಾಸ. ಈವರೆಗೂ ಇಂತಹ ಸಾಹಸ ಮಾಡಿದ್ದಿಲ್ಲ. ಆದರೆ ಸಾಧಿಸದೆ ಬಿಡುವುದಿಲ್ಲ ಎಂಬ ಛಲ ಬಿಡಬೇಕಲ್ಲ. ಹಾಗಾಗಿ ನೀರಿಗಿಳಿಯಲು ಸಿದ್ಧನಾದ ಯುವಕನಿಗೆ ಈಜಿನಲ್ಲಿ ನಿಸ್ಸೀಮರಾದ ತಂದೆ, ಚಿಕ್ಕಪ್ಪ, ದೈಹಿಕ ಶಿಕ್ಷಣ ಗುರುಗಳು ಆಶೀರ್ವಾದ ಮಾಡಿದರು. ಕಾಲಿಗೆ ಕಬ್ಬಿಣದ ಸರಪಳಿ ಬಿಗಿದು, ಬೀಗ ಜಡಿದ ಯುವಕನನ್ನು ನೀರಿಗಿಳಿಸಿಯೇ ಬಿಟ್ಟರು. ಡಿಸೆಂಬರ್ ಮೊದಲ ವಾರ 2 ಕಾಲಿಗೆ ಸರಪಳಿ ಬಿಗಿದು, 2 ಬೀಗ ಹೊಕ್ಕಿಕೊಂಡ ಪುರದ ಪಂಚಗಂಗಾವಳಿ ನಡಿಯಲ್ಲಿ 24 ಕಿ. ಮೀ ದೂರ ಈಜಿ ಗಂಗೊಳ್ಳಿ ಬಂದರಿನ ದಡ ಸೇರಿದ್ದುಕೊಂಡ ಪುರದ ಖಾರ್ವಿಕೆರೆಯ ನಿವಾಸಿ ದೇವರಾಯ ಖಾರ್ವಿ ಸಂಜೀವಿ ಅವರ ಪುತ್ರ, ಭಂಡಾರ್ಕರ್ಸ್ ಕಾಲೇಜಿನ ಪ್ರಥಮ ಬಿ.ಕಾಂ ವಿದ್ಯಾರ್ಥಿ ಸಂಪತಿ ಖಾರ್ವಿ. ಸಂಪತ್ ಜೊತೆಗೆ ತಂದೆ ದೇವರಾಯ ಖಾರ್ವಿ, ರಂಜಿತ್, ಹರೀಶ್, ಸುಬ್ರಹ್ಮಣ್ಯ ಯಾನೆ ಮಣ್ಣಿಯವರು ಕೂಡ ಜತೆಯಾಗಿ ಈಜುತ್ತಾ ರಕ್ಷಣಾ ಕಾರ್ಯ ನಡೆಸಿದರು. ಎದುರು, ಹಿಂದೆ ಎಂದು 3 ದೋಣಿಗಳಲ್ಲಿ ಸ್ನೇಹಿತರು,
ಊರವರು ತಮಟೆ ಬಡಿಯುತ್ತಾ, ಘೋಷಣೆ ಕೂಗುತ್ತಾ, ಉಲ್ಲಾಸ, ಉತ್ಸಾಹ ತುಂಬಿಸುವ ಕೆಲಸ ನಡೆಸಿದರು. ಎಲ್ಲೂ ವಿರಮಿಸದೆ ಸತತವಾಗಿ ಈಜುತ್ತಾ ಗಂಗೊಳ್ಳಿ ತಲುಪಿದ ಬಳಿಕ ಗಂಗೊಳ್ಳಿ ಎಸ್. ಐ. ವಾಸಪ್ಪ ನಾಯಕ್ ಮತ್ತು ಈಜಲು ತೊಡಗಿದಾಗ ಬೀಗ ಹಾಕಿದ್ದ ಡಾಕ್ಟರ್ ವಿಜಯಶಂಕರ್ ಅವರು ಬೀಗಗಳನ್ನು ತೆಗೆದರು. ಊರವರು, ಯುವ ಬ್ರಿಗೇಡ್ನವರು ಅಲ್ಲೇ ಸಂಪತ್ನನ್ನು ಅಭಿನಂದಿಸಿದರು. ಸಂಪತ್ಗೆ ಇಂತಹ ಈಜಿನ ಸಾಹಸ ಇದ್ದಕ್ಕಿದ್ದಂತೆ ಬಂದುದಲ್ಲ. ತಂದೆ ಈಜುಗಾರ, ಮೀನುಗಾರ. ಚಿಕ್ಕಪ್ಪ ದೇವೇಂದ್ರ ಖಾರ್ವಿ ಈಜಿನಲ್ಲಿ ನಿಸ್ಸೀಮ. ಅವರು ಅದೆಷ್ಟೋ ಆಳದಲ್ಲಿ ಇದ್ದ ಹೆಣಗಳನ್ನು ಹುಡುಕಿತ್ತಿರುವುದರಲ್ಲಿ ಸಿದ್ಧಹಸ್ತರಾದವರು. ಹಾಗೆ ಬೆಂಗಳೂರಿನ ಈಜು ತರಬೇತುದಾರರಾದ ದಯಾನಂದ ಖಾರ್ವಿ ಅವರಿಂದ ಮಾರ್ಗದರ್ಶನ ಪಡೆದು ಈಜಿನಲ್ಲಿ ಸಾಹಸ ಮಾಡಬೇಕೆಂದು ಹಂಬಲಿಸಿದರು. ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಗಳ ವಿಜಯಿ ಸಂಪತ್ ಏನಾದರೂ ಹೊಸತು ಮಾಡಬೇಕೆಂದು ಕನಸು ಕಾಣುತ್ತಿದ್ದರು. ಅದಕ್ಕಾಗಿ ಕಳೆದ 3 ತಿಂಗಳಿನಿಂದ ಕಾಲಿಗೆ ಸರಪಳಿ ಬಿಗಿದು ಈಜುವ ಸಾಹಸದ ತಯಾರಿ ನಡೆಸುತ್ತಿದ್ದರು. ತಾಸಿಗೆ 8 ಮೀನಂತೆ ಸಾಗಿ ಗುರಿ ಸಾಧಿಸಿಯೇ ಬಿಟ್ಟರು. ಮುಂದಿನ ದಿನಗಳಲ್ಲಿ ಕೈಗೆ, ಕಾಲಿಗೆ ಸರಪಳಿ ಅಥವಾ ಕೋಳ ಹಾಕಿ ಈಜುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಗಿನ್ನೆಸ್ ರೆಕಾರ್ಡ್ ಮಾಡುವ ಹಂಬಲ ಹೊಂದಿದ್ದೇನೆ ಎನ್ನುತ್ತಾನೆ ಸಂಪತ್. ಉಡುಪಿ ಕೊಡಿಕನ್ಯಾನ ಗ್ರಾಮದ ಗೋಪಾಲ ಖಾರ್ವಿ ಅವರು ಈ ಹಿಂದೆ ಸಮುದ್ರದಲ್ಲಿ ಕೈ, ಕಾಲಿಗೆ ಸರಪಳಿ ಹೊಕ್ಕಿ, ಬೆನ್ನಿನ ಭಾಗಕ್ಕೆ ಬಿಗಿದು, ಮಲ್ಪೆ ಸೈಂಟ್ ಮೇರೀಸ್ ದ್ವೀಪದಿಂದ ಮಲ್ಪೆವರೆಗೆ 3.07 ಮಿ. ಅನ್ನು 2 ಗಂಟೆ 43 ನಿಮಿಷ 35 ಸೆಕೆಂಡ್ನಲ್ಲಿ ಈಜಿ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದರು. 7 ನಗೆ ಹನಿಗಳು. 1 ಗುಂಡ. ನಾನು ಅಮೆರಿಕೆಗೆ ಹೋಗಬೇಕು ಅಂತ ಯೋಚಿಸ್ತಿದ್ದೀನಿ. ಪುಂಡ, ಹೌದಾ? ತುಂಬಾ ಹಣ ಬೇಕಾಗುತ್ತೆ ಅಲ್ವಾ? ಗುಂಡ, ಇಲ್ಲ. ಯೋಚನೆ ಮಾಡಲಿಕ್ಕೆ ಹಣ ಯಾಕೆ? 2 ಹೆಂಡತಿ. ರೀ, ನಾನು ನಿಮ್ಮನ್ನು ಬಿಟ್ಟು ದೂರ ಹೋದ್ರೆ ನೀವೇನ್ ಮಾಡ್ತೀರಿ? ಗಂಡ, ಹಾಗೇನಾದ್ರೂ ಆದ್ರೆ ಟಿವಿ ಮತ್ತು ಪೇಪರ್ನಲ್ಲಿ ಹಾಕಿಸ್ತೀನಿ. ಹೆಂಡತಿ, ಏನಂತ ಹಾಕಿಸ್ತೀರಾ? ಗಂಡ, ನೀನು ಎಲ್ಲೇ ಇರು, ಹೇಗೆ ಇರು, ಅಲ್ಲಿಯೇ ಇರು ಅಂತ. ಹೆಂಡತಿ, ರೀ, ನಿಮಗೆ ರಾಣಿ ಅನ್ನೋ ಹೆಂಡತಿ ಇರೋ ವಿಷಯ ನಮ್ಮ ಮದ್ವೆಗೆ ಮುಂಚೆ ಯಾಕ್ರಿ ಹೇಳಲಿಲ್ಲ? ಗಂಡ, ಹೇಳಿದ್ನಲ್ಲ ಚಿನ್ನ. ಹೆಂಡತಿ, ಯಾವಾಗ್ರಿ ಹೇಳಿದ್ರಿ? ಗಂಡ, ನಿನ್ನ ರಾಣಿತರ ನೋಡ್ಕೊಳ್ತೀನಿ ಅಂತ. 3 ಮೊದಲನೇ ಹುಚ್ಚ. ಲೋ, ನೋಡ್ತಾ ಇರು. ಸದ್ಯದಲ್ಲೇ ನಾನು ಭಾರತದ ಪ್ರಧಾನ ಮಂತ್ರಿ ಆಗ್ತೀನಿ. 2ನೇ ಹುಚ್ಚ. ಅದು ಸಾಧ್ಯವಿಲ್ಲ. ಮೊದಲನೇ ಹುಚ್ಚ. ಏಕೆ ಸಾಧ್ಯವಿಲ್ಲ? 2ನೇ ಹುಚ್ಚ. ನಾನು ಆ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ತಯಾರಿಲ್ಲ. 4 ಗುಂಡ. ನೋದೋ ಪಕ್ಕದ್ ಮನೆ ಹುಡುಗೀನ. ಎಷ್ಟು ಜಾಣೆ ಇದ್ದಾಳೆ. ಈ ಬಾರಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳಂತೆ. ನೀನು ಇದ್ದೀಯಾ ದಂಡಪಿಂಡ? ಮರಿಗುಂಡ, ಸುಮ್ನಿರಪ್ಪ. ಗುಂಡ, ಏನು ಸುಮ್ನಿರಪ್ಪ? ಮರಿಗುಂಡ, ಅವಳನ್ನು ನೋಡಿದ್ದಕ್ಕೆ ನಾನು ಫೇಲ್ ಆಗಿದ್ದು. 5 ಮರಿಗುಂಡ. ಅಪ್ಪ, ನಾನು ದೊಡ್ಡವನಾದ ಮೇಲೆ ಡಾಕ್ಟರ್ ಆಗ್ತೇನೆ. ಗುಂಡ, ಅಷ್ಟೊಂದು ನಿಖರವಾಗಿ ಹೇಗೆ ಹೇಳ್ತೀಯಾ ನೀನು ಡಾಕ್ಟರ್ ಆಗ್ತೀನಿ ಅಂತ? ಮರಿಗುಂಡ, ಹೇಗೆಂದರೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಾನು ಬರೆದ ಅಕ್ಷರ ನನಗೆ ಅರ್ಥ ಆಗಲ್ಲ. 6 ಟೀಚರ್. ಯಾಕೋ ಗುಂಡ, ನಾನು ಪಾಠ ಶುರು ಮಾಡುವ ಮೊದಲೇ ಕೈ ಮುಗಿತಿದ್ದೀಯಾ? ಗುಂಡ, ಟೀಚರ್, ನನ್ನ ಅಮ್ಮ ಮಲಗೋ ಮುಂಚೆ ದೇವರಿಗೆ ಕೈ ಮುಗಿ ಅಂತ ಹೇಳಿದ್ದಾರೆ. 7 ತಿಮ್ಮ. ಐ ಲವ್ ಯು. ತಿಮ್ಮಿ, ಐ ಲವ್ ಯು ಟು. ತಿಮ್ಮ, ಐ ಲವ್ ಯು ಟು ನಾ. ಮತ್ತೊಬ್ಬ ಯಾರು? 8 ಗುಂಡ. ಡಾಕ್ಟ್ರೇ, ಈ ಬಕೆಟ್ ಸಿಕ್ಕಾಪಟ್ಟೆ ಸೋರ್ತಿದೆ. ರಿಪೇರಿ ಮಾಡಿ ಕೊಡ್ತೀರಾ? ಡಾಕ್ಟರ್, ಮೂರ್ಖ. ನಾನ್ ಯಾರು ಅಂತ ಗೊತ್ತಾ ನಿನಗೆ? ಗುಂಡ, ಗೊತ್ತು ಡಾಕ್ಟ್ರೇ. ನೀವು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಫೇಮಸ್ ಅಂತೆ ಅಲ್ವಾ? 8 ಪ್ರವಾಸ. ನೀರ ನಡುವೆ ಚೆಲುವೊಡೆದ ಜಲ್ ಮಹಲ್. ನೀರಿನಲ್ಲಿ ತೇಲುವಂತೆ ಕಾಣುವ ರಾಜಸ್ಥಾನದ ಜೈಪುರದ ಈ ಅರಮನೆ ಅದ್ಭುತ ವಾಸ್ತು ಸೌಂದರ್ಯದ ಬೀಡು. ಆದರೆ ಇದು ಜನರ ಅವಜ್ಞೆಯಿಂದ ತ್ಯಾಜ್ಯದ ಬೀಡಾಗಿತ್ತು. ಈಗ ಮತ್ತೆ ಹಳೆಯ ವೈಭವಕ್ಕೆ ಮರಳುತ್ತಿದೆ. ಲಕಲಕಿಸುವ ನೀರು ತುಂಬಿದ ದೊಡ್ಡ ಮ್ಯಾನ್ ಸಾಗರ್ ಸರೋವರದ ನಡುವೆ ಅರ್ಧ ಮುಳುಗಿ ನಿಂತಿರುವ ಸುಂದರವಾಗಿರುವ ಅಮೃತಶೀಲೆಯ ಅರಮನೆ ಜಲಮಹಲ್. ಇದಕ್ಕೆ ತೇಲುವ ಅರಮನೆ ಎಂಬ ಅಭಿಧಾನವಿದೆ.
ತಿಳಿ ಮರಳು ಬಣ್ಣದ ಗೋಡೆಗಳಿಂದ ಚಿತ್ತಾಕರ್ಷಕವಾಗಿರುವ ಈ ಅರಮನೆ ಇರುವುದು ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ. ವಾಟರ್ ಪ್ಯಾಲೇಸ್ ಎಂದು ಇದನ್ನು ಕರೆಯುತ್ತಾರೆ. 18ನೆಯ ಶತಮಾನದಲ್ಲಿ ಆಳುತ್ತಿದ್ದ ಮಹಾರಾಜ ಮಾಧೋ ಸಿಂಗ್ ಇದನ್ನು ಕಟ್ಟಿಸಿದ ಎನ್ನುವುದು ಬಿಟ್ಟರೆ ಅದರ ಇತಿಹಾಸದ ಬಗೆಗೆ ಬೇರೆ ಯಾವುದೇ ದಾಖಲೆಗಳಿಲ್ಲ. ಇದು ಅಡಿ ಆಳವಾದ ಸರೋವರ ನಿರ್ಮಾಣವಾದುದು 1610ರಲ್ಲಿ. ರಾಜ ಮಾನ್ ಸಿಂಗ್ ಇದರ ನಿರ್ಮಾತರು. ಬರಗಾಲ ಸಂಭವಿಸಿ ತೀವ್ರವಾದ ನೀರಿನ ಕೊರತೆ ರಾಜ್ಯವನ್ನು ಬಾಧಿಸಿತು. ಇಂತಹ ತೊಂದರೆ ಇನ್ನೆಂದಿಗೂ ಬರಬಾರದೆಂದು ಈತ ದರ್ಭಾವತಿ ನದಿಗೆ ಅಡ್ಡವಾಗಿ ಅಣೆಕಟ್ಟು ಹಾಕಿಸಿದ. ನೀರಿನ ಸಂಗ್ರಹಣೆಗಾಗಿ ಜಲ ಸರೋವರವನ್ನು ನಿರ್ಮಿಸಿದ. ಇದು ಈ ಪ್ರದೇಶದ ನಿವಾಸಿಗಳಿಗೆ ಕುಡಿಯಲು, ಕೃಷಿ ನೀರಾವರಿಗೆ ಸಮೃದ್ಧ ನೀರು ಪೂರೈಸಿತು. ನೂರಾರು ಜಾತಿಯ ಪಕ್ಷಿಗಳಿಗೆ ಇದರ ಪರಿಸರ ಶಾಶ್ವತವಾದ ಮನೆಯೂ ಆಯಿತು. ಸರೋವರದ ಮೇಲ್ಮೈ 300 ಎಕರೆಗಳಷ್ಟು ವಿಶಾಲವಾಗಿದೆ. ಅರಮನೆಯ ತಳಪಾಯ ಕೆರೆಯ ಆಳದಲ್ಲೇ ಇದೆ. ಜಲ್ಮಹಲ್ ಅರಮನೆಯಲ್ಲಿ 5 ಅಂತಸ್ತುಗಳಿವೆ. ಸರೋವರದಲ್ಲಿ ನೀರು ತುಂಬಿರುವಾಗ ಕೊನೆಯ ಅಂತಸ್ತು ಮಾತ್ರ ಕಾಣಿಸಿ, ಉಳಿದುದೆಲ್ಲ ನೀರೊಳಗಿರುತ್ತದೆ. ಕಾಲಾಂತರದಲ್ಲಿ ಅದರ ಕೊಠಡಿಗಳು ವಾಸಕ್ಕೆ ಅಯೋಗ್ಯವೆನಿಸಿದವು. ಅರಮನೆಯ ತರಸಿನಲ್ಲಿ ಮಹಾರಾಜರು ನಿಧಾನವಾಗಿ ನಡೆದಾಡುತ್ತಾ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದ ಕಮಾನುಗಳಿರುವ ಉದ್ಯಾನವಿತ್ತು. ಪ್ರತಿಯೊಂದು ಮೂಲೆಯಲ್ಲೂ ಸೊಗಸಾದ ಕಪೋಲಗಳನ್ನು ಹೊಂದಿರುವ ಅರ್ಧ ಅಷ್ಟಭುಜಾಕೃತಿಯ ಗೋಪುರಗಳಿರುವುದು ಅರಮನೆಯ ವೈಶಿಷ್ಟ್ಯ. ಮೊಘಲ್, ಇಸ್ಲಾಮಿಕ್ ಮತ್ತು ಪರ್ಷಿಯನ್ ವಾಸ್ತುಶೈಲಿಯ ಮಿಶ್ರಣ ಇರುವ ಈ ಅರಮನೆ ಹಿಂದೂ ಮತ್ತು ರಾಜಪೂತ ಶೈಲಿಯ ವಾಸ್ತುಕಲೆಯಿಂದಲೂ ಪ್ರೇರಿತವಾಗಿದೆ. ಮೊದಲ ಮಹಡಿಯಲ್ಲಿ ಹಜಾರಗಳು, ಭವ್ಯವಾದ ಕೊಠಡಿಗಳು ವರ್ಣಚಿತ್ರಗಳಿಂದ ಅಲಂಕೃತವಾಗಿವೆ. ತಾರಸಿಯ ನಡುವಿನಲ್ಲಿ ಹ್ಯಾಟ್ 3 ಎಂಬ ಬಂಗಾಳಿ ಶೈಲಿಯ ಆಯತಾಕಾರದ ಪೆವಿಲಿಯನ್ ಇದೆ. ತುಂಬ ನಾಜೂಕಾಗಿ ಅರಮನೆಯ ಪ್ರತಿಯೊಂದು ಭಾಗವೂ ನಿರ್ಮಾಣಗೊಂಡಿದ್ದು, ಯಾವ ಶಿಲ್ಪಶಾಸ್ತ್ರಜ್ಞರು ಇದಕ್ಕಾಗಿ ಶ್ರಮಿಸಿದರು, ಎಷ್ಟು ಜನರು ದುಡಿದರು, ವೆಚ್ಚವಾದ ಹಣವೆಷ್ಟು ಎಂಬ ಯಾವುದೇ ದಾಖಲೆ ಲಭಿಸುವುದಿಲ್ಲ. ಈಗಲೂ ಸಂಜೆಯ ವೇಳೆ ನೀರಿನಲ್ಲಿ ಮುಳುಗಿ ನಿಂತ ಅರಮನೆಯ ನೋಟ ಅದ್ಭುತವೂ ಅನನ್ಯವೂ ಆಗಿ ಕಾಣಿಸುತ್ತದೆ. ಇಲ್ಲಿಯ ಸಮೀಪದಲ್ಲಿ ಹುಲಿ ಸಂರಕ್ಷಣಾ ಕೇಂದ್ರವಿದೆ. ಪರ್ವತಗಳಲ್ಲಿರುವ ಕ್ವಾರ್ಟ್ಜೈಟ್ ಶಿಲಾರಚನೆಗಳು ಮನ ಸೆಳೆಯುತ್ತವೆ. ಸರೋವರದ ಈಶಾನ್ಯ ಭಾಗದಲ್ಲಿ ದೇವಾಲಯ ಸಂಕೀರ್ಣವಿರುವ ಕಣಕ್ ವೃಂದಾವನ ಕಣಿವೆಯಿದೆ. ಸರೋವರದ ತಟದಲ್ಲಿ ರೆಸಾರ್ಟ್ಗಳನ್ನು ನಿರ್ಮಿಸಿ ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಲಾಗುತ್ತಿದೆ. 9 ಅಚ್ಚರಿ. ಶ್ವಾನಗಳಿಗೂ ಇದೆ ಹೀಗೊಂದು ಶಾಲೆ. ಶಾಲೆಗೆ ಹೋಗುವ ಮಕ್ಕಳಷ್ಟೇ ಅಕ್ಕರೆಯಿಂದ ನಾಯಿಗಳನ್ನು ಬಸ್ಸಿನಲ್ಲಿ ಕರೆದೊಯ್ದು, ಪಾಠ ಹೇಳಿಕೊಟ್ಟು, ಆಟವಾಡಿಸಿ, ಊಟ ಮಾಡಿಸಿ ಮತ್ತೆ ಮನೆಗೆ ಕರೆತಂದು ಬಿಡುವ ವ್ಯವಸ್ಥೆ ಫಿಲಡೆಲ್ಫಿಯಾದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರೆ ಮೈ ರೋಮಾಂಚನಗೊಳ್ಳುತ್ತದೆ ಅಲ್ಲವೇ? ನಮ್ಮ ಮಕ್ಕಳಿಗೆಲ್ಲ ಶಾಲೆಗಳಲ್ಲಿ ಸೀಟು ಸಿಗದೆ ಪರದಾಡುತ್ತಾ ಇದ್ದೇವೆ. ಅಂಥದ್ದರಲ್ಲಿ ನಾಯಿಗಳಿಗೂ ಕಲಿಸುವ ಪಾಠಶಾಲೆಯೇ ಎಂದು ಮೂಗು ಮರೆಯಬೇಡಿ. ಶ್ವಾನಗಳನ್ನು ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿಸುವವರಿಗಾಗಿ ಸುಸಂಸ್ಕೃತ, ವಿದ್ಯಾವಂತ ನಾಯಿಯನ್ನು ಸಿದ್ಧಗೊಳಿಸಲು ಹಗಲಿರುಳು ಶ್ರಮಿಸುತ್ತಿರುವ ವಿಶಿಷ್ಟವಾದ ವಿದ್ಯಾಲಯವೊಂದು ಫಿಲಡೆಲ್ಫಿಯಾದಲ್ಲಿ 1998ರಲ್ಲಿ ಆರಂಭಗೊಂಡಿತು. ಇದರ ಯಶಸ್ಸು ಮತ್ತು ಅದ್ಭುತ ಸಾಧನೆಯ ಫಲವಾಗಿ ಈಡಿಗ್ಗಿ ಸ್ಕೂಲಿನ ಹಲವು ಶಾಖೆಗಳು ಹಲವು ನಗರಗಳಲ್ಲಿ ಆರಂಭಗೊಂಡಿವೆ. ನಿಮ್ಮ ನಾಯಿಯನ್ನು ನಾವು ಒಂದು ಪ್ರಾಣಿಯೆಂದು ಭಾವಿಸದೆ ನಮ್ಮ ಕುಟುಂಬದ ಓರ್ವ ಸದಸ್ಯನೆಂದು ಪರಿಗಣಿಸಿ, ಅದಕ್ಕೆ ವಿದ್ಯೆ, ಆಹಾರ, ಆರೈಕೆ ನೀಡಿ ಬುದ್ಧಿವಂತಿಕೆಯನ್ನು ಕಲಿಸುತ್ತೇವೆ. ದಿನದ 24 ತಾಸುಗಳಲ್ಲೂ ನೀವು ಕರೆ ಮಾಡಬಹುದು. ನಾವು ನಿಮ್ಮ ಸೇವೆಗೆ ಸಿದ್ಧ ಎನ್ನುತ್ತದೆ ಈ ಶಾಲೆಯ ಉದ್ಘೋಷವಾಕ್ಯ. ಜಗಳವಾಡಲು ಅವಕಾಶವಿಲ್ಲ. ಶ್ವಾನಗಳನ್ನು ಶಾಲೆಗೆ ಕರೆತರಲು ಶಾಲೆಯದೇ ಬಸ್ಸಿನ ವ್ಯವಸ್ಥೆಯಿದೆ. ನಿಯಮಿತ ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ಸಮವಸ್ತ್ರ ತೊಡಿಸಿ, ಪಠ್ಯೋಪಕರಣಗಳ ಜೊತೆಗೆ ರಸ್ತೆ ಬದಿಗೆ ತಂದರೆ ಅದರೊಳಗಿರುವ ಸಿಬ್ಬಂದಿ ಜತನವಾಗಿ ಕರೆದೊಯ್ಯುತ್ತಾರೆ. ಪ್ರತಿಯೊಂದು ನಾಯಿಗೂ ಪ್ರತ್ಯೇಕ ಆಸನ ವ್ಯವಸ್ಥೆ ಇದೆ. ಒಳಗೆ ಕಚ್ಚಾಡಿಕೊಳ್ಳಲು ಬಿಡುವುದಿಲ್ಲ. ಬಾಗಿಲು ತೆರೆದಾಗ ಹೊರಗೆ ಹಾರದಂತೆ ನೋಡಿಕೊಳ್ಳುತ್ತಾರೆ. ಕಿಟಕಿಯ ಬಳಿ ಮುಖವಿರಿಸಿ ಈ ವಿದ್ಯಾರ್ಥಿಗಳು ವ್ಯಕ್ತಪಡಿಸುವ ಸಂತೋಷ ನೋಡಿದರೆ, ಶಾಲೆಗೆ ಹೋಗುವುದು ಅವುಗಳಿಗೂ ಇಷ್ಟವಾದಂತಿದೆ ಎನ್ನುತ್ತಾರೆ ಶಾಲಾ ಬಸ್ಸಿನ ಸಿಬ್ಬಂದಿ. ಪಠ್ಯ ವಿಷಯದಲ್ಲಿ ಪರೀಕ್ಷೆ ಇದೆ. ತೇರ್ಗಡೆಯ ಸರ್ಟಿಫಿಕೇಟ್ ಕೂಡ ಕೊಡುತ್ತಾರೆ. ಶಾಲೆಯಲ್ಲಿ ನುರಿತ ಶಿಕ್ಷಕರಿದ್ದಾರೆ.
ಹಂತ ಹಂತವಾಗಿ ಶ್ವಾನಗಳಿಗೆ ವಿವಿಧ ವಿಷಯಗಳಲ್ಲಿ ತರಬೇತಿ ಆರಂಭವಾಗುತ್ತದೆ. ವ್ಯಾಯಾಮ, ಕುಸ್ತಿ, ಪಿಂಗ್ ಪಾಂಗ್ ಆಟ, ಬ್ಯಾಟಿನಿಂದ ಹೊಡೆದ ಚೆಂಡನ್ನು ಬಾಯಲ್ಲಿ ಕಚ್ಚಿ ತಂದುಕೊಡುವ ಚೆಂಡಾಟ, ಈಜು, ಗಾಯನ ಸ್ಪರ್ಧೆ ಹೀಗೆ ಹಲವಾರು ಚಟುವಟಿಕೆಗಳ ಬೋಧನೆ ನಡೆಯುತ್ತದೆ. ದೂರದರ್ಶನದ ವಾಹಿನಿಯನ್ನು ರಿಮೋಟ್ ಮೂಲಕ ಆರಂಭಿಸುವುದು, ವಾಹನ ಚಾಲನೆ, ಪೇಟೆಗೆ ಹೋಗಿ ಅಂಚೆ ಕಚೇರಿಯಿಂದ ಅಂಚೆ, ಪತ್ರಿಕೆ ಮೊದಲಾದ ವಸ್ತುಗಳನ್ನು ತರುವುದು ಮುಂತಾದ ವ್ಯಾವಹಾರಿಕ ತರಬೇತಿ ಅಲ್ಲದೆ ಪಾಲಕರು ಬಯಸಿದ ಯಾವುದೇ ಕೆಲಸವನ್ನು ಕಲಿಸಿಕೊಡಲಾಗುತ್ತದೆ. ಜಾರುಬಂಡೆಯನ್ನು ಎರುವುದು, ಎತ್ತರಕ್ಕೆ ಜಿಗಿಯುವುದು, ಕಳ್ಳತನದ ವಸ್ತುಗಳನ್ನು ಪತ್ತೆ ಮಾಡುವುದರ ಕುರಿತು ಪ್ರಾವೀಣ್ಯತೆ ನೀಡಲಾಗುತ್ತದೆ. ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಉಣಿಸನ್ನು ನೀಡುತ್ತಾರೆ. ಪಾಲಕರಿಗೆ ಇಷ್ಟವಾದ ಆಹಾರವನ್ನು ಕೊಡಲು ವ್ಯವಸ್ಥೆ ಇದೆ. ತಿನ್ನುವುದು ಶಿಸ್ತುಬದ್ಧ, ಅಚ್ಚುಕಟ್ಟಾಗಿರುತ್ತದೆ. ತನ್ನ ತಟ್ಟೆ ತೊರೆದು ಬೇರೆಯವರ ಕಡೆಗೆ ನುಗ್ಗಬಾರದು, ಆಹಾರ ತಿನ್ನುವಾಗ ಕಚ್ಚಾಡಬಾರದು ಎಂಬ ಪಾಠವನ್ನು ಹೇಳಿಕೊಡಲಾಗುತ್ತದೆ. ಬೇಗ ಅರ್ಥೈಸಿಕೊಳ್ಳುವ ಶ್ವಾನಗಳು. ಮಧ್ಯಾಹ್ನ ಊಟವಾದ ಬಳಿಕ ನಿದ್ದೆ ಮಾಡಲು ನಮ್ಮಲ್ಲಿ ಅವಕಾಶವಿಲ್ಲ. ಆಗ ಪಾಠ ಕಲಿಸಲು ಸರಿಯಾದ ಸಮಯ ಎನ್ನುತ್ತಾರೆ ಇಲ್ಲಿ ಕಲಿಸುವ ಶಿಕ್ಷಕಿ. ಪೋಷಕರ ಅನುಪಸ್ಥಿತಿಯಲ್ಲಿ ನಮ್ಮ ವಶದಲ್ಲಿರುವ ಅವರ ನಾಯಿಯನ್ನು ನಮ್ಮ ಎರಡನೆಯ ಸಂಸಾರವೆಂದು ಪರಿಗಣಿಸಿ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂಬ ಆಶ್ವಾಸನೆಯನ್ನು ಅವರು ಕೊಡುತ್ತಾರೆ. ನಾಯಿಗಳಿಗೆ ಇಲ್ಲಿ ಹಾಸ್ಟೆಲ್ ಸೌಕರ್ಯವಿಲ್ಲ. ಅದನ್ನು ಯಾಕೆ ಕಲ್ಪಿಸಿಲ್ಲ? ಏಕೆಂದರೆ ಕುಟುಂಬದ ಜೊತೆಗೆ ಅದಕ್ಕೆ ಒಡನಾಟ ತಪ್ಪಬಾರದು ಎಂಬ ಕಾರಣಕ್ಕೆ. ಅದೆಷ್ಟೋ ಮಂದಿ ಕಚೇರಿಗೆ ದುಡಿಯಲು ಹೋಗುತ್ತಾರೆ. ತಮ್ಮ ಶ್ವಾನದ ಮೇಲೆ ಅವರು ಪ್ರಾಣವನ್ನೇ ಇಟ್ಟಿರುತ್ತಾರೆ. ಸಂಜೆ ಮನೆಗೆ ಮರಳಿದಾಗ ಮೊದಲು ನೋಡಲು ಬಯಸುವುದು ಅದನ್ನೇ. ನಮ್ಮಲ್ಲಿ ರಾತ್ರಿಯೂ ನಾಯಿಗಳು ತಂಗಿದರೆ ಕ್ರಮಶಃ ಅವುಗಳಿಗೆ ಯಜಮಾನನ ಜೊತೆಗಿನ ಬಾಂಧವ್ಯ ಕಡಿಮೆಯಾಗುವ ಭಯವಿದೆ. ಆ ಕಾರಣಕ್ಕಾಗಿ ಸಂಜೆ ಮನೆಗೆ ತಲುಪಿಸುತ್ತೇವೆ. ಇಲ್ಲಿ ಕಲಿಸಿದುದನ್ನು ಬಹುಬೇಗ ಕಲಿತುಕೊಂಡು ಶ್ವಾನಗಳು ಪಾಲಕರಿಗೆ ಅಚ್ಚರಿಯ ಫಲಿತಾಂಶ ತೋರುವುದು ನಮಗೆ ಹೆಮ್ಮೆ ಎನ್ನುತ್ತಾರೆ ಶಾಲೆಯ ವ್ಯವಸ್ಥಾಪಕರು. ಪಾಲಕರು ಕೂಡ ನಮ್ಮ ನಾಯಿಗೆ ಇಲ್ಲಿ ಸಂತೋಷದ, ಆರೋಗ್ಯಕರ, ಅಸಾಮಾನ್ಯ ಸೇವೆ ಸಿಗುತ್ತಿದೆ. ನಮಗೂ ನಮ್ಮ ನಾಯಿಯಲ್ಲಿ ಇಷ್ಟೊಂದು ಪಾಂಡಿತ್ಯವನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೊಗಳುತ್ತಾರೆ. 10 ಚಿಣ್ಣರ ಪುಟ. ಬರುವಾಗಲೂ ಬರಿಗೈ, ಹೋಗುವಾಗಲೂ ಬರಿಗೈ. ಮಹಾದಂಡನಾಯಕನಾದ ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯನ್ನೆಲ್ಲ ಮುಗಿಸಿ ಇಡೀ ವಿಶ್ವವನ್ನೇ ಗೆದ್ದ ಸಂಭ್ರಮದಲ್ಲಿದ್ದಾಗ ನಡೆದ ಒಂದು ಘಟನೆ ಅವನ ಚಿತ್ತವನ್ನೇ ಕಲಕಿ ತನ್ನ ಕಡೆಯ ಕಾಲದಲ್ಲಿ ಅವನ ಶವ ಪೆಟ್ಟಿಗೆಯ 2 ಬದಿಯಲ್ಲಿ ದೊಡ್ಡ ತೂತನ್ನು ಮಾಡಿ ಅದರ ಮೂಲಕ ಅವನೆರಡು ಕೈಗಳು ಹೊರಚಾಚಿ ನಾನು ಈ ಪ್ರಪಂಚದಿಂದ ಏನನ್ನೂ ಕೊಂಡು ಹೋಗಿಲ್ಲ, ಬರೀ ಕೈಯಲ್ಲಿ ನಿರ್ಗಮಿಸಿದ್ದೇನೆ ಎಂದು ವಿಶ್ವಕ್ಕೆ ತಿಳಿಸಿ ಎಂದು ಹೇಳಿದ ವಿಷಯ ನಿಮಗೆಲ್ಲ ಗೊತ್ತು. ಆದರೆ ಅವನು ಈ ನಿರ್ಣಯಕ್ಕೆ ಬರಲು ಏನು ಕಾರಣವೆಂದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ಏಕೆಂದರೆ ಒಮ್ಮೆ ಅವನು ಹೀಗೆ ಭರತ ಖಂಡದಲ್ಲಿ ತನ್ನ ವಿಜಯ ಪತಾಕೆ ಹಾರಿಸುತ್ತಾ ಇದ್ದ ಸಮಯದಲ್ಲಿ ಒಂದು ಹಳ್ಳಿಯ ಬಳಿ ಬಂದಾಗ ಅಲ್ಲಿ ಪಂಚಾಯಿತಿ ನಡೆಯುತ್ತಾ ಇತ್ತು. ಇದೇನು ಮಾಡುತ್ತಾ ಇದ್ದಾರೆ ಅಂತ ತನ್ನ ಮಂತ್ರಿಯಲ್ಲಿ ಕೇಳಿದಾಗ ಅವರು, ಇದು ಗ್ರಾಮದಲ್ಲಿನ ನ್ಯಾಯಾಲಯ. ಇಲ್ಲಿನ ಹಿರಿಯರು ಕೊಡುವ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ ಎಂದರು. ಸರಿ, ಹಾಗಾದರೆ ಮರೆಯಲ್ಲಿ ನಿಂತು ನೋಡೋಣ ಎಂದು ಬಯಸಿ ಅಲ್ಲೇ ನಿಂತನು. ಊರಿನ ಒಬ್ಬರು ತನ್ನ ಜಮೀನನ್ನು ಇನ್ನೊಬ್ಬರಿಗೆ ಮಾರಿದ್ದರು. ಕೊಂಡ ವ್ಯಕ್ತಿಯು, ತಾನು ಜಮೀನನ್ನು ಒತ್ತುವಾಗ ನನಗೆ ಭೂಮಿಯಡಿಯಲ್ಲಿ ಒಂದು ಚಿನ್ನದ ನಾಣ್ಯವಿರುವ ಕೊಡವು ಸಿಕ್ಕಿತು. ಆದರೆ ಇದು ನ್ಯಾಯವಾಗಿ ಇದನ್ನು ಮಾರಿದವರಿಗೆ ಸೇರಬೇಕು. ನಾನು ಜಮೀನನ್ನಷ್ಟೇ ಕೊಂಡದ್ದು. ಇದರ ಕೆಳಗಿದ್ದದ್ದು ಅವರದೇ ಇರಬೇಕು. ಆದ್ದರಿಂದ ಅವರಿಗೆ ಸೇರಬೇಕು ಎಂದು ವಾದಿಸುತ್ತಿದ್ದನು. ಇದನ್ನು ಮಾರಿದವನು, ನಾನು ಒಮ್ಮೆ ಜಮೀನನ್ನು ಮಾರಿದ ಮೇಲೆ ಮುಗಿಯಿತು. ಇದರ ಪೂರ್ತಿ ಹಕ್ಕು ಅವರದೇ. ಆದ್ದರಿಂದ ಅದು ಭೂಮಿಯ ಒಳಗಿದ್ದರೂ ಸಹ ಅದರ ಪೂರ್ಣ ಹಕ್ಕುದಾರ ಅವರೇ ಎಂದು ವಾದಿಸುತ್ತಿದ್ದನು. ಅದನ್ನು ಗಮನಿಸುತ್ತಿದ್ದ ಅಲೆಕ್ಸಾಂಡರ್ಗೆ ಆಶ್ಚರ್ಯವೋ ಆಶ್ಚರ್ಯ. ಅಲ್ಲ, ಪ್ರಪಂಚದ ಬೇರೆ ಎಲ್ಲ ಕಡೆ ಆಸ್ತಿ ಕಂಡರೆ ಸಾಕು, ತನಗೆ ಬೇಕು ಎಂದು ಹೊಡೆದಾಡುತ್ತಾರೆ. ಆದರೆ ಇಲ್ಲಿ ಸಿಕ್ಕಿರುವ ಆಸ್ತಿ ತನ್ನದಲ್ಲ ಅಂತ ವಾದಿಸುತ್ತಿದ್ದಾರೆ ಎಂದು ಭ್ರಮಿಸ್ತಗೊಂಡ. ಇದನ್ನು ಕಂಡು ಅವನಲ್ಲೂ ಮನಃ ಪರಿವರ್ತನೆಯಾಗಿ, ನಾನು ಯಾರಿಗಾಗಿ ಎಷ್ಟೊಂದು ದೇಶ ಗೆದ್ದು ಬರುತ್ತಿದ್ದೇನೆ? ಕೊನೆಗೆ ಒಂದು ದಿವಸ ಎಲ್ಲರೂ ಬರಿಗೈಯಲ್ಲಿ ಇಲ್ಲಿಂದ ಮರಳುವವರೇ ಎಂಬ ಜ್ಞಾನೋದಯವು ಅವನಿಗೆ ಆಯಿತು. ಒಂದು ವೇಳೆ ನಾನು ಮೊದಲೇ ಭರತ ಖಂಡಕ್ಕೆ ಬಂದಿದ್ದರೆ ಚೆನ್ನಾಗಿತ್ತೇನೋ ಅಂತ ಅವನಿಗೆ ಅನ್ನಿಸಿ,
ಇಲ್ಲಿಯ ಜನರ ವಿದ್ಯೆ, ವಿನಯ, ಸಂಸ್ಕಾರ ಮುಂತಾದವುಗಳಿಗೆ ಮನಸೋತು ಮನಸಾರೆ ಭಾರತ ಮಾತೆಗೆ ನಮಿಸಿ ಅಲ್ಲಿಂದ ನಿರ್ಗಮಿಸುವಾಗ ಬರುವಾಗ ಬರಿಗೈ, ಹೋಗುವಾಗ ಬರಿಗೈ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವೆನು ಎಂಬ ದೃಢ ನಿಶ್ಚಯ ಮಾಡಿದನು. ಮುಂದಿನ ಇತಿಹಾಸ ನಿಮಗೆ ಗೊತ್ತಲ್ಲವೇ ಮಕ್ಕಳೇ? ಆ ಜೀವನ ಪ್ರೀತಿ. ಹಸಿರುವನದ ದಟ್ಟ ಕಾಡು. ಮರದಲ್ಲೊಂದು ಹಕ್ಕಿಗೂಡು. ಗೂಡಿನೊಳಗೆ ಪುಟ್ಟ ಹಕ್ಕಿ. ಹಾಡುತಿಹದು ಹೃಷ ಉಕ್ಕಿ. ಕಾಳು ತರಲು ತಾಯಿ ಹಕ್ಕಿ. ರೆಕ್ಕೆ ಬಿಚ್ಚಿ ನಭಕ್ಕೆ ಹಾರಿತು. ಬೇಟೆಗಾರ ಬಿಟ್ಟ ಬಾಣ ಪುಟ್ಟ ಮರಿಯ ಎದೆಗೆ ತಾಕಿತು. ಗಾಯಗೊಂಡ ಎಳೆಯ ಮರಿಯು ಅಮ್ಮ ಎನ್ನುತ್ತಾ ಪ್ರಾಣ ಬಿಟ್ಟಿತು. ಮರಳಿ ಬಂದ ತಾಯಿ ಹಕ್ಕಿ ಮರಿಯ ಕಂಡು ಶೋಕದಿಂದ ಕಣ್ಣೀರಿಟ್ಟಿತು. ತೀರಿ ಹೋದ ಮರಿಯ ನೆನೆದು ಅತ್ತು ಕರೆಯಿತು. ಸ್ವಲ್ಪ ಹೊತ್ತು ಎಲ್ಲ ಮರೆತು ಮತ್ತೆ ಹಾಡತೊಡಗಿತು. ಸಾವು ನೋವು ಏನೇ ಬರಲಿ ಗಟ್ಟಿಯಾಗಿ ಮೆಟ್ಟಿ ನಿಂತು ಬದುಕ ಪ್ರೀತಿ ದೊಡ್ಡದೆಂಬ ನೀತಿ ಸಾರಿತು. ರಚನೆ ಬಾಪುಗ. ಖಾಡೆ, ಮುಧೋಳ. 11 ಅಡುಗೆ ಮನೆ. ಪನ್ನೀರ್ ಸ್ಪೆಷಲ್. ಪನ್ನೀರಿನಲ್ಲಿ ಅಧಿಕ ಪ್ರೋಟೀನ್, ಅಧಿಕ ಕ್ಯಾಲ್ಸಿಯಂ ಮತ್ತು ಕಾರ್ಬೋಹೈಡ್ರೇಟ್ಗಳಿವೆ. ಸೋಡಿಯಂ, ಪೊಟ್ಯಾಷಿಯಂ, ವಿಟಮಿನ್, ಐರನ್ ಅಂಶಗಳಿವೆ. ಅಲ್ಲದೆ ಇದು ಕೊಬ್ಬನ್ನು ಕರಗಿಸುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿಡುತ್ತದೆ. ಪನ್ನೀರ್ ಗ್ರೇವಿ ತಿನ್ನುವುದರಿಂದ ಅಸಿಡಿಟಿ ಕಡಿಮೆಯಾಗುತ್ತದೆ. ಪನ್ನೀರ್ ಬಳಸಿ ಮಾಡಿದ ಅಡುಗೆ ತಿನ್ನಲು ಬಹಳ ರುಚಿ. ಇದರಿಂದ ರುಚಿಕರವಾದ ಗ್ರೇವಿ, ಲಡ್ಡು, ಫ್ರೈಡ್ ರೈಸ್, ಬುರ್ಜಿಗಳನ್ನು ಮಾಡಿ ಸವಿಯಬಹುದು. ಒಂದು ಪನ್ನೀರ್ ಲಡ್ಡು. ಏನೇನು ಬೇಕು? ಹಾಲು ಅರ್ಧ ಲೀಟರ್, ನಿಂಬೆ ಹಣ್ಣು ಅರ್ಧ ಹೋಳು, ಹಾಲಿನ ಪುಡಿ 3 ಚಮಚ, ಮಿಲ್ಕ್ ಮೇಡ್ 6 ಚಮಚ, ತುಪ್ಪ 1 ಚಮಚ, ಮೈದಾ 1 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ. ಮಾಡೋದು ಹೇಗೆ? ಹಾಲನ್ನು ಕಾಯಿಸಿ, ಲಿಂಬೆ ಹಣ್ಣು ಹಿಂಡಿ, ಒಡೆದ ಮೇಲೆ ಬಟ್ಟೆಯಲ್ಲಿ ಸೋಸಿ ನೀರು ತೆಗೆದು ಚೆನ್ನಾಗಿ ನಾಡಿ. ತುಪ್ಪ ಬಿಸಿ ಮಾಡಿ, ಅದಕ್ಕೆ ಮೈದಾ ಹಿಟ್ಟು ಹೊಕ್ಕಿ ಪರಿಮಳ ಬರುವವರೆಗೆ ಹುರಿದು, ಅದಕ್ಕೆ ಮಿಲ್ಕ್ ಮೇಡ್, ನಾದಿಕೊಂಡ ಪನ್ನೀರ್, ಹಾಲಿನ ಪುಡಿ, ಏಲಕ್ಕಿ ಪುಡಿ ಹೊಕ್ಕಿ ಮಗುಚಿ ಗಟ್ಟಿಯಾದ ಮೇಲೆ ಇಳಿಸಿ. ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆ ಕಟ್ಟಿ, ಕೊಬ್ಬರಿ ತುರಿಯಲ್ಲಿ ಉರುಳಿಸಿ. ರುಚಿಕರವಾದ ಪನ್ನೀರ್ ಲಡ್ಡು ಸವಿಯಲು ಸಿದ್ಧ. 2 ಪನ್ನೀರ್ 60. ಏನೇನು ಬೇಕು? ಪನ್ನೀರ್ 300 ಗ್ರಾಂ, ಕಾರ್ನ್ ಫ್ಲೋರ್ 3 ಚಮಚ, ಮೈದಾ 3 ಚಮಚ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ತಲಾ 1 ಚಮಚ, ಕೆಂಪು ಮೆಣಸಿನ ಪುಡಿ 1 ಚಮಚ, ಹಸಿಮೆಣಸು ಹೆಚ್ಚಿದ್ದು 1 ಚಮಚ, ಕರಿಬೇವು ಹೆಚ್ಚಿದ್ದು ಸ್ವಲ್ಪ, ಕರಿಮೆಣಸು ಪುಡಿ ಚಿಟಿಕೆ, ರುಚಿಗೆ ಉಪ್ಪು, ಕರಿಯಲು ಎಣ್ಣೆ. ಮಾಡೋದು ಹೇಗೆ? ಪನ್ನೀರ್ ಮತ್ತು ಎಣ್ಣೆ ಎರಡನ್ನು ಬಿಟ್ಟು, ಮೇಲೆ ಹೇಳಿದ ಎಲ್ಲ ಸಾಮಾನುಗಳನ್ನು ಸೇರಿಸಿ ನೀರು ಹೊಕ್ಕಿ ಬೋಂಡ ಹಿಟ್ಟಿನ ಹದಕ್ಕೆ ಕಲಸಿ. ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಕಾದ ನಂತರ, ಕಲಸಿಟ್ಟ ಹಿಟ್ಟಿಗೆ ಪನ್ನೀರು ಪೀಸ್ ಹೊಕ್ಕಿ ಮಿಕ್ಸ್ ಮಾಡಿ, ಒಂದೊಂದೇ ಪೀಸನ್ನು ಎಣ್ಣೆಗೆ ಬಿಟ್ಟು, ಬಂಗಾರದ ಬಣ್ಣ ಬರುವವರೆಗೆ ಕರಿದು ತೆಗೆಯಿರಿ. 3 ಪನ್ನೀರ್ ಫ್ರೈಡ್ ರೈಸ್. ಏನೇನು ಬೇಕು? ಪನ್ನೀರು ಸಣ್ಣಗೆ ಹೆಚ್ಚಿದ್ದು ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ ಶುಂಠಿ ಅರ್ಧ ಚಮಚ, ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿದ್ದು 1 ಚಮಚ, ಕೋಸು, ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ್ದು ಅರ್ಧ ಕಪ್, ಹೆಚ್ಚಿದ ಬೇಬಿ ಕಾರ್ನ್ ಅರ್ಧ ಕಪ್, ಬ್ರೋಕೊಲಿ ಹೆಚ್ಚಿದ್ದು ಸ್ವಲ್ಪ, ಬಾಸ್ಮತಿ ಅಕ್ಕಿ ಅರ್ಧ ಕಪ್, ಎಣ್ಣೆ 2 ಚಮಚ, ಕರಿಮೆಣಸಿನ ಪುಡಿ ಚಿಟಿಕೆ, ಸೋಯಾ ಸಾಸ್ ಅರ್ಧ ಚಮಚ, ವಿನಿಗರ್ ಅರ್ಧ ಚಮಚ, ಹೆಚ್ಚಿದ ಕೊತ್ತಂಬರಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಂತೆ. ಮಾಡೋದು ಹೇಗೆ? ಬಾಸ್ಮತಿ ಅಕ್ಕಿಯನ್ನು ಅರ್ಧ ಗಂಟೆ ನೆನೆಸಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹೊಕ್ಕಿ ಬೇಯಿಸಿ, ಅಣ್ಣ ಉದುರು ಮಾಡಿಕೊಳ್ಳಿ. ಬಾಣಲೆಯಲ್ಲಿ ಎಣ್ಣೆ ಹೊಕ್ಕಿ ಕಾದ ನಂತರ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹೊಕ್ಕಿ, ತರಕಾರಿ ಎಲ್ಲವನ್ನು ಹೊಕ್ಕಿ ಪನ್ನೀರು ಹೊಕ್ಕಿ ಹುರಿದು ಬೇಯಿಸಿ. ಇದಕ್ಕೆ ಅನ್ನ ಹೊಕ್ಕಿ, ಸೋಯಾ ಸಾಸ್, ವಿನಿಗರ್, ಕರಿಮೆಣಸಿನ ಪುಡಿ, ಉಪ್ಪು ಹೊಕ್ಕಿ ಮಿಶ್ರ ಮಾಡಿ. ಬಳಿಕ ಕೊತ್ತಂಬರಿ ಸೊಪ್ಪು ಉದುರಿಸಿ ಅಲಂಕರಿಸಿ ತಿನ್ನಲು ಕೊಡಿ. 4 ಚಿಲ್ಲಿ ಪನ್ನೀರ್ ಗ್ರೇವಿ. ಏನೇನು ಬೇಕು? ಪನ್ನೀರ್ ಉದ್ದಕ್ಕೆ ಕಟ್ ಮಾಡಿದ್ದು 1 ಸಣ್ಣ ಬಟ್ಟಲು, 1 ದೊಡ್ಡ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಶುಂಠಿ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಹಸಿಮೆಣಸು 3, ಚಿಲ್ಲಿ ಸಾಸ್ 1 ಚಮಚ, ಸೋಯಾ ಸಾಸ್ 1 ಚಮಚ, ವಿನಿಗರ್ 1 ಚಮಚ, ಟೊಮ್ಯಾಟೊ ಸಾಸ್ 2 ಚಮಚ,
ಕಾರ್ನ್ ಫ್ಲೋರ್ 1 ದೊಡ್ಡ ಚಮಚ, ಜೇನುತುಪ್ಪ 1 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಎಣ್ಣೆ 2 ಚಮಚ, ದೊಡ್ಡ ಮೆಣಸು 1 ಹೆಚ್ಚಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಬಾಣಲೆ ಒಲೆಯ ಮೇಲೆ ಇಟ್ಟು ಎಣ್ಣೆ ಹೊಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹೊಕ್ಕಿ ಹುರಿಯಿರಿ. ಪನ್ನೀರು ಹೊಕ್ಕಿ ಬೆರೆಸಿ, ಅದಕ್ಕೆ 1 ಕಪ್ ನೀರಿನಲ್ಲಿ ಕದಡಿದ ಕಾರ್ನ್ ಫ್ಲೋರ್ ಅನ್ನು ಹೊಕ್ಕಿ. ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ವಿನಿಗರ್, ಉಪ್ಪು ಹೊಕ್ಕಿ ಕದಡಿ. ಗಟ್ಟಿಯಾದ ಮೇಲೆ ಸ್ವಲ್ಪ ನೀರು ಹೊಕ್ಕಿ. ದೊಡ್ಡ ಮೆಣಸು ಹೊಕ್ಕಿ ಸ್ವಲ್ಪ ಬೇಯಿಸಿ, ಇಳಿಸಿ. ಕೊತ್ತಂಬರಿ ಹೊಕ್ಕಿ ಅಲಂಕರಿಸಿ. ಇದು ಫ್ರೈಡ್ ರೈಸಿಗೆ ರುಚಿಕರ ಗ್ರೇವಿ. 5 ಪನ್ನೀರ್ ಬುರ್ಜಿ. ಏನೇನು ಬೇಕು? ಪನ್ನೀರು 300 ಗ್ರಾಂ, ಈರುಳ್ಳಿ 2, ಟೊಮ್ಯಾಟೊ 2, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಚಮಚ, ಮೆಣಸಿನಕಾಯಿ 3, ದ್ರಾಕ್ಷಿ ಸ್ವಲ್ಪ, ಲವಂಗ 3, ಏಲಕ್ಕಿ 2, ಚಕ್ಕೆ ಸ್ವಲ್ಪ, ಗೋಡಂಬಿ 6 ರಿಂದ 7, ಬಟಾಣಿ ಸ್ವಲ್ಪ, ಎಣ್ಣೆ 2 ಚಮಚ, ಜೀರಿಗೆ 1/4 ಚಮಚ, ಕಸೂರಿ ಮೇಥಿ ಸ್ವಲ್ಪ, ಅರಿಶಿಣ ಚಿಟಿಕೆ, ಗರಂ ಮಸಾಲ ಸ್ವಲ್ಪ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಬಾಣಲೆಯಲ್ಲಿ ಎಣ್ಣೆ ಹೊಕ್ಕಿ ಕಾದ ಮೇಲೆ ಜೀರಿಗೆ, ಈರುಳ್ಳಿಯನ್ನು ತರಿತರಿಯಾಗಿ ಪೇಸ್ಟ್ ಮಾಡಿ ಹೊಕ್ಕಿ ಕಂದು ಬಣ್ಣ ಬರುವವರೆಗೆ ಹುರಿದು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹೊಕ್ಕಿ ಹುರಿಯಿರಿ. ಟೊಮ್ಯಾಟೊ, ಲವಂಗ, ದ್ರಾಕ್ಷಿ, ಗೋಡಂಬಿ, ಮೆಣಸು, ಚಕ್ಕೆ ಎಲ್ಲವನ್ನು ರುಬ್ಬಿ ಇದಕ್ಕೆ ಹೊಕ್ಕಿ. ಬಳಿಕ ಈ ಮಿಶ್ರಣಕ್ಕೆ ಪನ್ನೀರ್ ಪುಡಿ ಮಾಡಿ ಹೊಕ್ಕಿ. ಬಟಾಣಿ, ಕಸೂರಿ ಮೆಥಿ, ಅರಿಶಿಣ, ಗರಂ ಮಸಾಲ, ಉಪ್ಪು ಹೊಕ್ಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. 12 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಕಂಪ್ಯೂಟರ್ ತರಬೇತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ 2 ಡಿಸೆಂಬರ್ 2019 ರಂದು ಉದ್ಯೋಗ ನಿಮಿತ್ತ ಸಂದರ್ಶನವನ್ನು ಏರ್ಪಡಿಸಲಾಗಿತ್ತು. ಅಲೆಜೀಸ್ ಗ್ರೂಪ್ ತಂಡ ಸಂದರ್ಶನವನ್ನು ನಡೆಸಿ 5 ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ತೆಗೆದುಕೊಂಡರು. ಇವರಿಗೆ ಜನವರಿಯಲ್ಲಿ 2 ವಾರಗಳ ತರಬೇತಿಯನ್ನು ಕಂಪನಿಯಲ್ಲಿ ನೀಡಿ, ಬಳಿಕ ಉದ್ಯೋಗಕ್ಕೆ ನೇಮಿಸಿಕೊಳ್ಳಲಾಗುತ್ತದೆ. ದೆಹಲಿಯಲ್ಲಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು 2019 ರ 2 ಮತ್ತು 3 ಡಿಸೆಂಬರ್ ರಂದು ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸತ್ಯ ಅವರು ಭಾಗವಹಿಸಿದ್ದರು. ಈ ಕಾರ್ಯಾಗಾರದಲ್ಲಿ ವಿಶೇಷ ಚೇತನರಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಗೌರವದಿಂದ, ಸ್ವಾವಲಂಬಿಯಾಗಿ ಬದುಕಲು ಅವಶ್ಯಕವಿರುವ ಕೌಶಲ್ಯಗಳ ತರಬೇತಿಯನ್ನು ನೀಡುವ ವಿಧಾನಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಮಾವೇಶವು ಮಿತ್ರ ಜ್ಯೋತಿ ಸಂಸ್ಥೆಯು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರೊಂದಿಗೆ ಸಂಪರ್ಕ ಬೆಳೆಸಿಕೊಂಡು, ಸಂಸ್ಥೆಯ ಸದಸ್ಯರಿಗೆ ತರಬೇತಿಯ ಬಳಿಕ ಆ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡಲು ಸಹಕರಿಸುವ ಅತ್ಯುತ್ತಮ ವೇದಿಕೆಯಾಗಿತ್ತು. ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯ ಸಂದರ್ಭದಲ್ಲಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ವಿಷುವಲ್ ಡಿಸೆಬಿಲಿಟೀಸ್ NIPVD ಸಂಸ್ಥೆಯು ಮಿತ್ರ ಜ್ಯೋತಿ ಸಂಸ್ಥೆಯ ಮೂಲಕ ಡಾಕ್ಟರ್ ಮಧು ಸಿಂಘಾಲ್ ಅವರು ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳನ್ನು ಪ್ರಶಂಸಿಸಿ, ಡಾಕ್ಟರ್ ಮಧು ಸಿಂಘಾಲ್ ಅವರನ್ನು 3 ಡಿಸೆಂಬರ್ 2019 ರಂದು ಪ್ರಶಸ್ತಿ ನೀಡಿ ಸನ್ಮಾನಿಸಿತು. ನಾಸ್ಕಾಂ ಫೌಂಡೇಶನ್ನಿಂದ ಬೆಂಗಳೂರಿನಲ್ಲಿ 4 ಡಿಸೆಂಬರ್ 2019 ಮತ್ತು 5 ರಂದು ಆಯೋಜಿಸಲ್ಪಟ್ಟ ಟೆಕ್ ಫಾರ್ ಗುಡ್ ಸಮ್ಮಿಟ್ 2019 ರಲ್ಲಿ ಮಿತ್ರ ಜ್ಯೋತಿಯ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಸಮಾವೇಶದಲ್ಲಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಅನೇಕ ಸಂಸ್ಥೆಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾಗವಹಿಸಿದ್ದವು. ಮಾಹಿತಿ ತಂತ್ರಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಬಳಸಿಕೊಳ್ಳುವ ಬಗ್ಗೆ ಗಣ್ಯರುಗಳಿಂದ ಚರ್ಚೆಗಳು ನಡೆದವು. ಟ್ಯಾಕ್ಟೈಲ್ ಚಿತ್ರಗಳನ್ನು ಮುದ್ರಿಸುವ ಟ್ಯಾಕ್ಟೋಗ್ರಾಫ್, ಟಿಪ್ಪಣಿಗಳನ್ನು ಬ್ರೈಲ್ನಲ್ಲಿ ರೆಕಾರ್ಡ್ ಮಾಡುವ ಟೆಕ್ ನೋಟ್ ಮುಂತಾದ ದೃಷ್ಟಿ ವಿಶೇಷ ಚೇತನರಿಗೆ ಉಪಯೋಗವಾಗುವ ಉಪಕರಣಗಳನ್ನು ಈ ಸಮಾವೇಶದ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗಿತ್ತು. ಸಮಾವೇಶಕ್ಕೆ ಆಗಮಿಸಿದ್ದ ವಿಶೇಷ ಚೇತನರನ್ನು ಬಹಳ ಗೌರವಾದರಗಳಿಂದ ಆಯೋಜಕರು ನಡೆಸಿಕೊಂಡರು. 5 ಡಿಸೆಂಬರ್ 2019 ರಂದು ಡೆಲ್ ಕಂಪನಿಯು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯ ಸಮಾರಂಭದಲ್ಲಿ 8 ಸರ್ಕಾರೇತರ ಸಂಸ್ಥೆಗಳು ಭಾಗವಹಿಸಿದ್ದವು. ಮಿತ್ರ ಜ್ಯೋತಿ ಸಂಸ್ಥೆಯ ಸಂಸ್ಥಾಪಕಿಯಾದ ಡಾಕ್ಟರ್
ಮಧು ಸಿಂಘಾಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಚೇತನರು ಕೂಡ ಎಲ್ಲರಂತೆ ಜೀವನ ನಡೆಸಲು ಅವಕಾಶಗಳನ್ನು ನೀಡಿ ಅವರನ್ನು ಎಲ್ಲರೊಂದಿಗೆ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಎಂದು ಹೇಳಿದರು. ದೆಹಲಿಯ ಸಿರಿ ಫೋರ್ಟ್ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಎನ್.ಎ.ಬಿ. ತ್ರಿಲೋಕನಾಥ್ ಪ್ರಶಸ್ತಿ 2019 ಸಮಾರಂಭದಲ್ಲಿ ಮಿತ್ರ ಜ್ಯೋತಿಯ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಪ್ರಶಸ್ತಿಯನ್ನು 2016ರಲ್ಲಿ ಡಾಕ್ಟರ್ ಮಧು ಸಿಂಘಾಲ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. 2019 ಪ್ರಶಸ್ತಿಯನ್ನು ಎನ್.ಎ.ಬಿ. ಬೆಂಗಳೂರಿನ ಶ್ರೀ ಗೌತಮ್ ಅಗರವಾಲ್ ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ದೃಷ್ಟಿ ವಿಶೇಷ ಚೇತನ ವಿದ್ಯಾರ್ಥಿಗಳ ತಂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಮನರಂಜಿಸಿ ಮೆಚ್ಚುಗೆಗೆ ಪಾತ್ರವಾಯಿತು. 18 ಡಿಸೆಂಬರ್ 2019ರಂದು ವಿಶೇಷ ಚೇತನರಿಗಾಗಿ ಬೆಂಗಳೂರಿನ ಮ್ಯಾರಿಯಟ್ ಹೋಟೆಲಿನಲ್ಲಿ ಏರ್ಪಡಿಸಲಾಗಿದ್ದ ಕನೆಕ್ಸಿಯಾನ್ ಉದ್ಯೋಗ ಸಮ್ಮೇಳನದಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅವರು ಸಂದರ್ಶನದ ಮೊದಲ ಸುತ್ತನ್ನು ಮುಗಿಸಿ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ. ಇದರೊಂದಿಗೆ ಇನ್ನು ಕೆಲವು ವಿದ್ಯಾರ್ಥಿಗಳು ಬೇರೆ ವಿವಿಧ ಕಂಪನಿಗಳ ಸಂದರ್ಶನಗಳನ್ನು ಯಶಸ್ವಿಯಾಗಿ ಮುಗಿಸಿ ಉದ್ಯೋಗವನ್ನು ಪ್ರಾರಂಭಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. 28 ಡಿಸೆಂಬರ್ 2019ರಂದು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿದ ಆಕ್ಸೆಂಚರ್ ಕಂಪನಿಯ 8 ಸ್ವಯಂ ಸೇವಕರು ಸಂಸ್ಥೆಯ ಕಂಪ್ಯೂಟರ್ ಲ್ಯಾಬ್ ಮತ್ತು ಊಟದ ಮನೆಯ ಗೋಡೆಗಳಿಗೆ ಬಣ್ಣವನ್ನು ಬಳಿಯಲು ನೆರವು ನೀಡಿದರು. ಇವರ ಈ ಸಹಕಾರಕ್ಕೆ ಮಿತ್ರ ಜ್ಯೋತಿ ಸಂಸ್ಥೆಯು ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. ಲೂಯಿ ಬ್ರೈಲ್ ಅವರ ಜನ್ಮದಿನವಾದ 4 ಜನವರಿಯನ್ನು ಪ್ರಪಂಚದಾದ್ಯಂತ ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬ್ರೈಲ್ ಲಿಪಿಯ ಪ್ರಾಮುಖ್ಯತೆಯನ್ನು ಎಲ್ಲರಿಗೂ ತಿಳಿಯಪಡಿಸುವುದು ಈ ದಿನಾಚರಣೆಯ ಉದ್ದೇಶ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಬ್ರೈಲ್ ದಿನಾಚರಣೆಯ ಪ್ರಯುಕ್ತ ಸಿಬ್ಬಂದಿಗಳಿಗೆ ಬ್ರೈಲ್ ಬರಹದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಿಬ್ಬಂದಿಗಳೆಲ್ಲರೂ ಕೆಲವು ದಿನಗಳ ಮೊದಲಿನಿಂದಲೇ ಬ್ರೈಲ್ ಲಿಪಿಯನ್ನು ಕಲಿತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಎಲ್ಲರಿಗೂ 10 ಪದಗಳನ್ನು ನೀಡಿ ಅದನ್ನು ಬ್ರೈಲ್ ಲಿಪಿಯಲ್ಲಿ ಬರೆಯಲು ತಿಳಿಸಲಾಗಿತ್ತು. ಅತ್ಯಂತ ಉಲ್ಲಾಸ ಹಾಗೂ ಉತ್ಸಾಹದಿಂದ ಭಾಗವಹಿಸಿದ್ದ ಎಲ್ಲರೂ ಬ್ರೈಲ್ ಲಿಪಿಯ ಮಹತ್ವವನ್ನು ಅರಿತರು. ದೃಷ್ಟಿ ವಿಶೇಷ ಚೇತನರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 4 ಫೆಬ್ರವರಿ 2020ರಿಂದ ಆಕ್ಸೆಸಬಿಲಿಟಿ ಟೆಸ್ಟಿಂಗ್ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತಿದೆ. 6 ವಾರಗಳ ಈ ತರಬೇತಿಗೆ ಇಂಗ್ಲಿಷ್ ಭಾಷೆಯನ್ನು ಬಲ್ಲ ಎಂ.ಎಸ್. ಆಫೀಸ್ ಹಾಗೂ ಇಂಟರ್ನೆಟ್ ಜ್ಞಾನವುಳ್ಳ ಪದವಿ ಪಡೆದಿರುವ ದೃಷ್ಟಿ ವಿಶೇಷ ಚೇತನರು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಮಿಂಚಂಚೆ ವಿಳಾಸ MOI-trainer @mitraJyoti ಮೂಲಕ ಅಥವಾ ದೂರವಾಣಿ ಸಂಖ್ಯೆ 984,42,35,326 ಮೂಲಕ ಸಂಸ್ಥೆಯನ್ನು ಸಂಪರ್ಕಿಸಿ.